ನಿಮ್ಮ ವಂದನೆಯನ್ನು ಸಲ್ಲಿಸುತ್ತೇನೆ. ದೇವರು ನಿಮ್ಮನ್ನೆಲ್ಲರೂ ಕೂಡ ಆಶೀರ್ವದಿಸಲಿ. ಈ ಒಂದು ಕೂಟವನ್ನು ದೇವರು ಆಶೀರ್ವದಿಸುವಂತೆ ಲಿಖಿತಾ ಸಿಸ್ಟರ್ ಪ್ರಾರ್ಥನೆ ಮಾಡ್ಬೋದಾ? ಲಿಖಿತಾ ಬ್ರದರ್. ಅಮ್ಮ ಪ್ರಾರ್ಥನೆ ಮಾಡಮ್ಮ. ಬ್ರದರ್, ಪ್ರೀತಿಯಲ್ಲಿ ಮಹಾ ಘನವಂತನಾದ ನಮ್ಮ ತಂದೆ ಆದ ದೇವರಿಗೆ ಸ್ತೋತ್ರ ರಾಜ. ತಂದೆ ಎಸಪ್ಪ, ಈ ಕೂಟವನ್ನ ಪ್ರಾರಂಭ ಮಾಡ್ತಿರೋ ಹಾಗೆ ಈ ಕೂಟದ ಅಂತ್ಯವರೆಗೂ ನೀನು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನ ನಡೆಸ್ಬೇಕಾಗಿ ಕೇಳ್ಕೊಳ್ತೇನೆ. ಪ್ರತಿಯೊಬ್ಬ ಮಕ್ಕಳು ಚೆನ್ನಾಗಿ ಹೇಳೋ ರೀತಿ ಕೃಪೆ ಕೊಡು ಏಸಪ್ಪ ದೇವ್ರೆ. ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ. ಈ ದಿನ ನಾವು ವಾಕ್ಯದಲ್ಲಿ ಎಲ್ಲೋ ವಾಕ್ಯದಲ್ಲಿ ಜಾಯ್ನ್ ಆಗಿ ಈ ರೀತಿಯಾಗಿ ಯಾಕೋಬನ ಚರಿತ್ರೆಯನ್ನ ಈ ದಿನ ನಾವು ನೋಡ್ತಿದ್ದೀವಿ. ಅದಕ್ಕಾಗಿ ಸ್ತೋತ್ರ. ಈ ದಿನದ ಕೂಟವನ್ನ ಆದಿಯಿಂದಲೂ ಅಂತ್ಯದವರೆಗೂ ನೀನು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನ ನಡೆಸ್ಬೇಕಾಗಿ ಕೇಳ್ಕೊಳ್ತೇನೆ. ಯೇಸುವಿನ ನಾಮದಲ್ಲಿ ಕರ್ತೇನೆ, ಆಮೇಲೆ. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ಪಾಠ ಯಾಕೋಬ. ಎಲ್ರಿಗೂ ಗೊತ್ತಿದೆಯಲ್ಲ ಯಾಕೋಬ ಒಂದು ಚರಿತ್ರೆ ಬಗ್ಗೆ? ಇದೀರಾ? ಇವತ್ತು ಯಾರಿದ್ದೀರಾ? ಯಾಕಂದ್ರೆ ಇಲ್ಲಿ ಅಪ್ಪ ಅಮ್ಮ ಹೆಸರುಗಳು ಹಾಕಿದಿರಲ್ಲ, ಸೊ ಇಲ್ಲಿ ಮಕ್ಕಳ ಹೆಸರು ಎಲ್ಲ ನಾನು ಬುಕ್ಕಲ್ಲಿ ಬರ್ದಿದ್ದೀನಿ. ಸೊ ಅದ್ ತಕ್ಕಂತೆ ಕರಿತೀನಿ. ನೀತು ಸಿಸ್ಟರ್ ಇದೀರಾ? ಇದೀರಾ? ಇಲ್ವಾ? ಸರಿ, ಓಕೆ. ಯಾಕಂದ್ರೆ ಇದ್ರಲ್ಲಿ ನನ್ಗೆ ಕಾಣಿಸ್ತಾ ಇಲ್ಲ, ಸೊ ಅದರಿಂದ ತನುಶ್ರೀ ಇದೀರಾ? ಇನ್ನೂ ಬಂದಿಲ್ವಾ ತನುಶ್ರೀ? ಇದಾರ ಬ್ರದರ್. ಇದಾರಾ? ಓಕೆ ಓಕೆ. ತನುಶ್ರೀ ಓಕೆ. ಸಾಕ್ಷಿ ಇದೀರಾ? ನಿಮ್ ವಾಯ್ಸ್ ಸರಿ ಕೇಳಿಸ್ತಾ ಇಲ್ಲ. ಯಾರಂತ ಗೊತ್ತಿಲ್ಲ. ಹಲೋ. ಅಮ್ಮ, ನಿನ್ನ ಹೆಸರೇನಮ್ಮ? ಸಾಕ್ಷಿ. ಸಾಕ್ಷಿ, ಓಕೆ. ಸರಿ, ಒಂದ್ ನಿಮಿಷ. ಸಾಕ್ಷಿ ಸ್ಟಾರ್ಟ್ ಮಾಡೋಕ್ ಮುಂಚೆ ಒಂದ್ ಮಾತು ನಾನು ಹೇಳ್ತೀನಿ. ಎಲ್ಲ ಯಾಕೋಬನ ಚರಿತ್ರೆನ ಒಂದು ಬುಕ್ಕಲ್ಲಿ ಓದೋ ತರ ಹೇಳ್ಬೇಡಿ. ಸೊ ಒಂದ್ ಕಥೆನ ನಿಮ್ಗೆ ಎಷ್ಟು ಗೊತ್ತಿರುತ್ತೋ ಒಂದ್ 5 ನಿಮಿಷದಲ್ಲಿ ನಿಮ್ಗೆ ಗೊತ್ತಿರೋ ಮೈಂಡ್ ಅಲ್ಲಿ ಹೆಂಗಿದ್ಯೋ ಅದನ್ನ ನೀವು ಹಂಗೆ ಹೇಳಿ, ಪರವಾಗಿಲ್ಲ. ಓಕೆ. ಯಾಕೋಬನ ಚರಿತ್ರೆ. ಇಸಾಕನ ಹೆಂಡತಿ ರೆಬೆಕ್ಕಳ ಗರ್ಭದಲ್ಲಿ ಅವಳಿ ಮಕ್ಕಳು ಇರುತ್ತಾರೆ. ಅವರು ಒಬ್ಬರನ್ನ ಒಬ್ಬರು ನೂಕಾಡ್ತಾರೆ. ಆಗ ರೆಬೆಕ್ಕ ಯೆಹೋವನ ಸನ್ನಿಧಿಯಲ್ಲಿ ಯಾಕೆ ಈ ರೀತಿ ಆಗುತ್ತದೆ ಎಂದು ಕೇಳ್ತಾಳೆ. ಅದಕ್ಕೆ ದೇವರು ಹೇಳ್ತಾರೆ, ನಿನ್ನ ಗರ್ಭದಲ್ಲಿ 2 ಜನಾಂಗಗಳು ಇದೆ. ಆ ಮಕ್ಕಳು ಒಬ್ಬನಿಗಿಂತ ಮತ್ತೊಬ್ಬನು ಬಲಿಷ್ಠನಾಗುವವನು ದೊಡ್ಡವನು, ಚಿಕ್ಕವನಿಗೆ ಸೇವೆ ಮಾಡುವವನು ಎಂದು ಹೇಳ್ತಾರೆ. ರೆಬೆಕ್ಕಳು ದಿನ ತುಂಬಿದಾಗ ಅವಳಿ ಮಕ್ಕಳು ಹೆತ್ತುತ್ತಾಳೆ. ಮೊದಲು ಹುಟ್ಟಿದ ಮಗು ಕೆಂಪುಗೆ ಮೈ ಮೇಲೆಲ್ಲ ಕೂದಲು ಇತ್ತು. ಆ ಮಗುವಿಗೆ ಏಸಾವ ಎಂದು ಹೆಸರಿಡಲಾಯಿತು. ಎರಡನೆಯ ಮಗು ಏಸಾವನ ಹಿಮ್ಮೇಡಿಯನ್ನು ಕೈಯಿಂದ ಹಿಡ್ಕೊಂಡು ಹುಟ್ಟಿದರಿಂದ ಅದಕ್ಕೆ ಯಾಕೋಬ ಎಂದು ಹೆಸರಿಟ್ಟರು. ಮಕ್ಕಳು ಹುಟ್ಟಿದಾಗ ಇಸಾಕನು
60 ವರ್ಷವನ್ನಾಗಿದ್ದನು. ಆ ಮಕ್ಕಳು ಬೆಳೆದು ದೊಡ್ಡವರಾದರು. ಏಸಾವ ಬೇಟೆಯಾಡುವುದರಲ್ಲಿ ಜಾಣನಾದನು. ಅವನು ಹೆಚ್ಚಾಗಿ ಅರಣ್ಯದಲ್ಲಿ ವಾಸ ಮಾಡ್ತಿದ್ದ. ಯಾಕೋಬನು ಸಾಧು ಮನುಷ್ಯನಾಗಿ ಗುಡಾರಗಳಲ್ಲೇ ಇರ್ತಾನೆ. ಇಸಾಕನಿಗೆ ಬೇಟೆಯ ಮಾಂಸವು ಇಷ್ಟ ಇರುವುದರಿಂದ ಏಸಾವನ ಮೇಲೆ ಪ್ರೀತಿ ಜಾಸ್ತಿ. ರೆಬೆಕ್ಕಳಿಗೆ ಯಾಕೋಬ ಮೇಲೆ ಪ್ರೀತಿ ಜಾಸ್ತಿ. ಒಂದು ದಿನ ಯಾಕೋಬನು ಅಡಿಗೆ ಮಾಡುತ್ತಿರುವಾಗ ಏಸಾವನು ಕಾಡಿನಿಂದ ದಣಿದು ಬಂದು ತಮ್ಮನಿಗೆ, ನಾನು ಬಹು ದಣಿದು ಬಂದಿದ್ದೇನೆ. ಆ ಕೆಂಪಾದ ರುಚಿ ಪದಾರ್ಥವನ್ನು ಈಗಲೇ ತಿನ್ನುವುದಕ್ಕೆ ಕೊಡ್ತೀಯಾ ಎಂದು ಏಸಾವನನ್ನು ಕೇಳ್ತಾನೆ. ಆಗ ಯಾಕೋಬನು ಅಣ್ಣನಿಗೆ, ನೀನು ಮೊದಲು ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಮಾರಿಬಿಡು ಎಂದು ಹೇಳ್ತಾನೆ. ಆಗ ಏಸಾವನು ಒಂದು ಹೊತ್ತಿನ ಊಟಕ್ಕೋಸ್ಕರ ಚೊಚ್ಚಲತನದ ಅಧಿಕಾರವನ್ನು ಪ್ರಮಾಣ ಮಾಡಿ ಯಾಕೋಬನಿಗೆ ಕೊಟ್ಬಿಡ್ತಾನೆ. ಆಗ ಯಾಕೋಬನು ಏಸಾವನಿಗೆ ರೊಟ್ಟಿಯನ್ನು, ಅಲಸಂದಿ ಗುಗ್ಗಾರಿಯನ್ನು ಕೊಡ್ತಾನೆ. ಏಸಾವನು ಅದನ್ನು ತಿಂತಾನೆ. ಏಸಾವ ತನ್ನ ಚೊಚ್ಚಲತನದ ಹಕ್ಕನ್ನು ತಾತ್ಸಾರ ಮಾಡಿದ. ಇಸಾಕನಿಗೆ ವಯಸ್ಸಾಗಿತ್ತು. ಆದ್ದರಿಂದ ಕಣ್ಣು ಕಾಣಿಸುತ್ತಿರಲಿಲ್ಲ. ಇಸಾಕ ತನ್ನ ಹಿರಿಮಗನಾದ ಏಸಾವನನ್ನು ಕರೆದು, ಮಗನೇ, ನಾನು ಮುದುಕನಾಗಿದ್ದೀನಿ, ಯಾವಾಗ ಸಾಯ್ತೀನೋ ಗೊತ್ತಿಲ್ಲ. ಆದ್ದರಿಂದ ನೀನು ಕಾಡಿಗೆ ಹೋಗಿ ಬೇಟೆಯಾಡಿ ಬೇಟೆ ಮಾಂಸದಿಂದ ನನಗೆ ಇಷ್ಟವಾಗಿರುವ ರುಚಿ ಪದಾರ್ಥವನ್ನು ನನಗೆ ಊಟ ಕೊಡು. ಸಾವು ಬರುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳ್ತಾರೆ. ಇಸಾಕನು ಏಸಾವನಿಗೆ ಹೇಳಿದ ಮಾತನ್ನು ರೆಬೆಕ್ಕಾ ಕೇಳಿಸಿಕೊಂಡು ಏಸಾವನು ಬೇಟೆಯಾಡುವುದಕ್ಕೆ ಕಾಡಿಗೆ ಹೋಗಿದ್ದಾಗ ರೆಬೆಕ್ಕಾ ಯಾಕೋಬನಿಗೆ ಹೇಳ್ತಾಳೆ, ನಿನ್ನ ತಂದೆ ಏಸಾವನಿಗೆ ಆಶೀರ್ವಾದ ಮಾಡ್ತಾರೆ. ಆದ್ದರಿಂದ ನಾನು ಹೇಳಿದಂತೆ ಮಾಡು. ಆಡಿನ ಹಿಂಡಿಗೆ ಹೋಗಿ 2 ಒಳ್ಳೆ ಆಡಿನ ಮರಿಗಳನ್ನು ಬೇಗ ತೆಗೆದುಕೊಂಡು ಬಾ. ಅವುಗಳಿಂದ ನಿನ್ನ ತಂದೆಗೆ ಇಷ್ಟವಾಗಿರುವ ರುಚಿ ಪದಾರ್ಥವನ್ನು ನಾನೇ ಸಿದ್ಧ ಮಾಡ್ತೇನೆ. ನೀನು ಅದನ್ನು ತೆಗೆದುಕೊಂಡು ಹೋಗಿ ನಿನ್ನ ತಂದೆಗೆ ಊಟಕ್ಕೆ ಕೊಡು. ಹೀಗೆ ಮಾಡಿದರೆ ನಿನ್ನ ತಂದೆ ಸಾಯುವುದಕ್ಕಿಂತ ಮೊದಲು ನಿನ್ನನ್ನೇ ಆಶೀರ್ವದಿಸುವರು ಎಂದು ರೆಬೆಕ್ಕಾ ಯಾಕೋಬನಿಗೆ ಹೇಳ್ತಾಳೆ. ಆಗ ಯಾಕೋಬನು ಹೋಗಿ ಆಡು ಮರಿಯನ್ನು ತಂದು ತಾಯಿಗೆ ಕೊಡ್ತಾನೆ. ರೆಬೆಕ್ಕಾ ಅಡುಗೆಯನ್ನು ಸಿದ್ಧ ಮಾಡಿ ಯಾಕೋಬನ ಕೈಗೆ ಕೊಡ್ತಾಳೆ. ಆಗ ಯಾಕೋಬ ತನ್ನ ತಂದೆಗೆ, ನಾನು
ತಂದಿರುವ ಬೇಟೆ ಮಾಂಸವನ್ನು ಊಟ ಮಾಡಿ ನನ್ನನ್ನು ಆಶೀರ್ವದಿಸಲಿ ಎಂದು ಹೇಳ್ತಾನೆ. ಇಸಾಕನು ಊಟ ಮಾಡಿದ ನಂತರ ಆಶೀರ್ವಾದ ಮಾಡ್ತಾರೆ. ಇಸಾಕನು ಯಾಕೋಬನನ್ನು ಆಶೀರ್ವದಿಸಿದ ಮೇಲೆ ಯಾಕೋಬ ಹೊರಟು ಹೋದ. ಯಾಕೋಬನು ಹೊರಟು ಹೋದ ಕ್ಷಣವೇ ಅವನಣ್ಣನಾದ ಏಸಾವನು ಬೇಟೆಯಿಂದ ಬಂದನು. ಅವನು ಸವಿಯೂಟವನ್ನು ಸಿದ್ಧ ಮಾಡಿ ತನ್ನ ತಂದೆಯ ಬಳಿಗೆ ತಂದು ಅವನಿಗೆ, ಅಪ್ಪ, ಬೇಟೆಯಿಂದ ತಂದಿರುವ ಮಾಂಸವನ್ನು ಊಟ ಮಾಡಿ ನನ್ನನ್ನು ಆಶೀರ್ವದಿಸು ಎಂದು ಹೇಳ್ಬಿಡ್ತಾನೆ. ಇಸಾಕನು, ನೀನು ಯಾರು ಎಂದು ಕೇಳ್ತಾರೆ. ಅವನು, ನಾನು ನಿನ್ನ ಚೊಚ್ಚಲ ಮಗನಾದ ಏಸಾವನು. ಆಗ ಇಸಾಕನು, ಯಾರೋ ಬೇರೊಬ್ಬನು ಬೇಟೆ ಮಾಂಸವನ್ನು ತಂದು ನನಗೆ ಕೊಟ್ಟು ಹೋದನಲ್ಲ, ನೀನು ಬರುವುದಕ್ಕಿಂತ ಮುಂಚೆ ಅವನು ತಂದದ್ದು ನಾನು ಊಟ ಮಾಡಿ ಅವನನ್ನೇ ಆಶೀರ್ವಾದ ತನ್ನ ತಂದೆ ಹೇಳಿದನು. ಕೇಳಿ ಅಳುತ್ತಾ, ಅಪ್ಪ, ನನ್ನನ್ನು ಸಹ ಆಶೀರ್ವದಿಸು ಎಂದು ಬೇಡಿಕೊಳ್ತಾನೆ. ಅದಕ್ಕೆ ಇಸಾಕನು, ನಿನ್ನ ತಮ್ಮನು ಮೋಸದಿಂದ ಬಂದು ನಿನಗಾಗ ಬೇಕಾಗಿದೆ ಆಶೀರ್ವಾದವನ್ನು ಪಡ್ಕೊಂಡು ಅದಕ್ಕೆ ಏಸಾವನು ಚೊಚ್ಚಲತನದ ಹಕ್ಕನ್ನು ಅಪಹರಿಸಿದನು. ಈಗ ಬಂದು ನನಗಾಗಬೇಕಾಗಿದ್ದ ಆಶೀರ್ವಾದವನ್ನು ತೆಗೆದುಕೊಂಡಿದ್ದಾನೆ. ಅಪ್ಪ, ನನ್ನನ್ನು ಆಶೀರ್ವದಿಸಬೇಕು ಎಂದು ಹೇಳಿ ಗೋಳಾಡುತ್ತಾ ಅಳ್ತಾನೆ. ಆಗ ಇಸಾಕನು ಏಸಾವನಿಗೆ ಸಾರವುಳ್ಳ ಭೂಮಿಯ ಮೇಲಿಂದ ಬೀಳುವ ಆಕಾಶದ ಮಂಜು ಇರುವ ಸ್ಥಳದಲ್ಲಿ ನಿನ್ನ ಮನೆಯಾಗಿರುವುದು. ನೀನು ಕತ್ತಿಯಿಂದಲೇ ಜೀವನ ಮಾಡ್ತೀಯ, ನಿನ್ನ ತಮ್ಮನಿಗೆ ಸೇವಕನಾಗಿರುತ್ತೀಯ ಎಂದು ಆಶೀರ್ವಾದ ಮಾಡ್ತಾನೆ. ತಂದೆಯ ಯಾಕೋಬನಿಗೆ ಮಾಡಿದ ಆಶೀರ್ವಾದದ ನಿಮಿತ್ತ ಏಸಾವನು ತನ್ನ ತಮ್ಮನನ್ನು ದ್ವೇಷ ಮಾಡಿ ಕೊಲ್ಲಬೇಕು ಅಂದ್ಕೊಳ್ತಾನೆ. ಈಗ ಈ ವಿಷಯ ರೆಬೆಕ್ಕಳಿಗೆ ಗೊತ್ತಾದಾಗ ತನ್ನ ಕಿರಿ ಮಗನಾದ ಯಾಕೋಬನನ್ನು ಕರೆದು ಅವನಿಗೆ, ನೋಡು, ನಿನ್ನ ಅಣ್ಣನಾದ ಏಸಾವನು ನಿನ್ನನ್ನು ಕೊಲ್ಲಬೇಕೆಂದು ಯೋಚಿಸಿದ್ದಾನೆ. ಸಾಕ್ಷಿ ಅಮ್ಮ ಸಾಕು, ಯಾಕಂದ್ರೆ ತುಂಬಾ ಟೈಮ್ ಆಗ್ತದೆ. ಸೊ ಇನ್ನೊಬ್ರಿಗೂ ನಮ್ ಚಾನ್ಸಸ್ ಕೊಡೋಣ. ಸೊ ಶಾರ್ಟ್ ಆಗಿ ಒಂದ್ 5 ನಿಮಿಷದಲ್ಲಿ, ಒಂದ್ 10 ನಿಮಿಷ ಒಳಗಡೆ ಸ್ವಲ್ಪ ಶಾರ್ಟ್ ಆಗಿ ನಿಮ್ಗೆ ಗೊತ್ತಿರೋದು ಮಾತ್ರ ಹೇಳಿದ್ರೆ ಚೆನ್ನಾಗಿರುತ್ತೆ. ಸಾಕ್ಷಿ ಇವತ್ತು ಸಾಕು. ನೆಕ್ಸ್ಟ್ ತನುಶ್ರೀ ಇದೀರಮ್ಮ? ತನುಶ್ರೀ, ತುಂಬಾ ಓದಕ್ ಹೋಗ್ಬೇಡಿ. ನೀವು ಓದಿರೋದು ಏನ್ ಕತೆ ಜ್ಞಾಪಕದಲ್ಲಿ? ಸಿಸ್ಟರ್ ಹೇಳಿ ಸಿಸ್ಟರ್, ವಾಯ್ಸ್ ಕ್ಲಿಯರ್ ಇದೆಯಾ? ನಿಮ್ದು ವಾಯ್ಸ್ ಕ್ಲಿಯರ್ ಇಲ್ಲ ಅಮ್ಮ. ಕೇಳ್ತಿದ್ಯಮ್ಮ ತನುಶ್ರೀ? ಯಾಕೋಬನ ಚರಿತ್ರೆ. ತನುಶ್ರೀ ಒಂದ್ ನಿಮಿಷ, ತುಂಬಾ ಓದಕ್ ಹೋಗ್ಬೇಡಿ. ಶಾರ್ಟ್ ಆಗಿ. ಯಾರು ಓದೋದು?
ಓಕೆ, ಓದಿ ಓದಿಮ್ಮ. ಹಾ ಬ್ರದರ್. ಹ್ಮ್. ಯಾಕೋಬನ ಚರಿತ್ರೆ. ಈಸಾಕನಿಗೆ ಇಬ್ರು ಗಂಡಸರು ಇರ್ತಾರೆ, ಏಸಾವ ಮತ್ತು ಯಾಕೋಬ. ಮಕ್ಕಳು ಹುಟ್ಟಿದಾಗ ಈಸಾಕನಿಗೆ 60 ವರ್ಷ ಆಗಿರುತ್ತೆ. ಆ ಮಕ್ಕಳು ಬೆಳೆದು ದೊಡ್ಡವರಾಗ್ತಾರೆ. ಏಸಾವ ಬೇಟೆಗಾರನಾಗಿರ್ತಾನೆ. ಯಾಕೋಬ ಸಾಧು ಮನುಷ್ಯನಾಗಿ ಕೇಳಿಸ್ತಾ ಇಲ್ಲ ಅಮ್ಮ ಕೇಳಿಸ್ತಾ ಇಲ್ಲ. ತನುಶ್ರೀ, ಸ್ವಲ್ಪ ಸಿಗ್ನಲ್ ಇರೋ ಜಾಗದಲ್ಲಿ ಬಂದು ಕೂತ್ಕೊಳ್ಳಮ್ಮ. ಏನು ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಬೇಟೆಯ ಮಾಂಸವು ಇಷ್ಟ ಇರುತ್ತದೆ, ಆದ್ರೆ ರೆಬೆಕ್ಕಳಿಗೆ ಯಾಕೋಬನ ಮೇರ್ತಿರ್ತಾನೆ. ಏಸಾವನು ತಮ್ಮನಿಗೆ, ನಾನು ದಣಿದು ಬಂದಿದ್ದೀನಿ, ಆ ಕೆಂಪಾದ ರುಚಿ ಪದಾರ್ಥ. ಹಲೋ ಬ್ರದರ್. ಅಮ್ಮ ಹೇಳಿಮ್ಮ. ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಸೊ ಸಿಗ್ನಲ್ ಇರೋ ಜಾಗದಲ್ಲಿ ಬಂದು ಸ್ವಲ್ಪ ಹೇಳಿ ಅಮ್ಮ, ಏನು ಕೇಳಿಸ್ತಾ ಇಲ್ಲ. ಒಂದು ದಿನ ಅಮ್ಮ ಏನು ಕೇಳ್ತಾ ಇಲ್ಲ. ಬ್ರೇಕ್ ಆಗ್ತೈತೆ, ಏನು ಕೇಳ್ತಾ ಇಲ್ಲ. ಸರಿ, ಧನುಶ್ರೀ, ಒಂದ್ ನಿಮಿಷ ಬೇರೆ ಯಾರಿಗಾದ್ರು ಕೊಡ್ತೀನಿ. ಸ್ವಲ್ಪ ಬ್ರೇಕ್, ಇದು ನಿಮ್ದು ಸಿಗ್ನಲ್. ಬ್ರದರ್, ಅಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದಮ್ಮ, ಸರಿ ಕೇಳಿಸ್ತಾ ಇಲ್ಲಮ್ಮ ಸರಿಗೆ. ಹೇಳಿ. ಬ್ರದರ್ ಹೇಳ್ತೀನಿ. ಈಗ ನೋಡು, ಅರ್ಧ ಕೇಳಿಸ್ತಾ ಬ್ರದರ್? ಕೇಳಿಸ್ತು. ಹೇಳಮ್ಮ, ಎಲ್ಲಿ ಬಿಟ್ಟು ಅಲ್ಲಿಂದ ಮಾತು. ಒಂದು ದಿನ ಯಾಕೋಬನು ಅಡಿಗೆ ಮಾಡುತ್ತಿರ್ತಾನೆ. ಏಸಾವನು ತಮ್ಮನಿಗೆ, ನಾನು ದಣಿದು ಬಂದಿದ್ದೀನಿ, ಆ ಕೆಂಪಾದ ರುಚಿ ಪದಾರ್ಥವನ್ನು ತಿನ್ನುವುದಕ್ಕೆ ಕೊಡು ಎಂದು ಹೇಳ್ತಾರೆ. ಆಗ ಯಾಕೋಬನು ಅಣ್ಣನಿಗೆ, ನೀನು ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಮಾರಿಬಿಡು ಎಂದು ಹೇಳ್ತಾನೆ. ಆಗ ಏಸಾವನು ಒಂದು ಹೊತ್ತಿನ ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಅಧಿಕಾರವನ್ನು ಪ್ರಮಾಣ ಮಾಡಿ ಯಾಕೋಬನಿಗೆ ಕೊಡ್ತಾನೆ. ಈಸಾಕ ಏಸಾವನನ್ನು ಕರೆದು, ಮಗನೇ, ನಾನು ಮುದುಕನಾಗಿದ್ದೀನಿ, ಯಾವಾಗ ಸಾಯ್ತೀನೋ ಗೊತ್ತಿಲ್ಲ, ಆದುದರಿಂದ ನೀನು ಕಾಡಿಗೆ ಹೋಗಿ ಬೇಟೆಯಾಡಿ ಬೇಟೆ ಮಾಂಸದಿಂದ ನನಗೆ ಇಷ್ಟವಾಗಿರುವ ಊಟ ಮಾಡಿಕೊಡು, ನಾನು ನಿನ್ಗೆ ಆಶೀರ್ವಾದ ಧನುಶ್ರೀ, ವಾಯ್ಸ್ ಕೇಳ್ತಾ ಇಲ್ಲಮ್ಮ. ಧನುಶ್ರೀ, 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 ರೆಬೆಕ್ಕಾ ಕೇಳಿಸಿಕೊಳ್ಳುತ್ತಾರೆ. ಯಾಕೋಬನಿಗೆ 7 ವರ್ಷ ಧನುಶ್ರೀ, 2 ಆಡಿನ ಮರಿಗಳನ್ನು ಊಟ. ಬ್ರದರ್. ಅಮ್ಮ, ನಿನ್ ವಾಯ್ಸ್ ಕೇಳ್ತಾನೆ ಇಲ್ಲಮ್ಮ, ತುಂಬಾ ಕಟ್ ಆಗ್ತಾ ಇದೆ. ನೀನ್ ಏನ್ ಹೇಳ್ತಿದ ನಮ್ಗೊಂದು ಅರ್ಥ ಆಗ್ತಾ ಇಲ್ಲ. ವಾಯ್ಸ್ ಕಟ್ ಆಗ್ತಾ ಇದೆ. ಸೊ ತನುಶ್ರೀ, ಇಲ್ಲ ಕೇಳಿಸ್ತಾ ಇಲ್ಲ. ಸರಿ, ನಾನು ಬೇರೆಯವ್ರಿಗೆ ಕೊಡ್ತೀನಿ. ಸಾರಿ ಮಾಡ್ಕೋ, ಯಾಕಂದ್ರೆ ಇದ್ರಲ್ಲಿ ಹೇಳೋದು ಹೇಳ್ತಿದ್ಯಾ, ಬಟ್ ನಮ್ಗೆ ಏನು ಕೇಳಿಸ್ತಾ ಇಲ್ಲ. ಸೊ ನಾನು ಇನ್ನೊಬ್ರಿಗೆ ಕೊಡ್ತೀನಿ. ಜೋನತ್ ಬ್ರದರ್ ಇಲ್ಲ ಬ್ರದರ್ ಅವರು. ಜೋನತ್ ಇಲ್ವಾ? ಓಕೆ. ಚೈತನ್ಯ
ಚೈತನ್ಯ ಬ್ರದರ್ ಅವ್ರು ಲೇಟ್ ಬರ್ತಾರೆ. ಎಸ್ ಬ್ರದರ್. ಹೌದ್ರಾ? ಬಂದ್ರೆ ಯಾರು? ಓಕೆ ಓಕೆ. ಚೈತನ್ಯನಾ? ಹಾ, ಓಕೆ ಅಮ್ಮ, ನೀ ಸ್ಟಾರ್ಟ್ ಮಾಡಮ್ಮ. ಯಾಕೊಬ್ಬನ ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಸಹೋದರ ಸಹೋದರಿಯರಿಗೆ ವಂದನೆಗಳು. ಈಗ ನಾವು ಯಾಕೊಬ್ಬನ ಚರಿತ್ರೆಯನ್ನು ನೋಡೋಣ. ಈಸಾಕನಿಗೆ 2 ಗಂಡು ಮಕ್ಕಳಿರ್ತಾರೆ, ಏಸಾವ್ ಮತ್ತು ಯಾಕೊಬ್ಬ ಎಂಬವರಿರ್ತಾರೆ. ಆ ಮಕ್ಕಳು ಹುಟ್ಟಿದ್ದಾಗ ಈಸಾಕನಿಗೆ 60 ವರುಷವಾಗಿರುತ್ತೆ. ಆ ಮಕ್ಕಳು ಬೆಳೆದು ದೊಡ್ಡವರಾಗ್ತಾರೆ. ಏಸಾವ್ ಬೇಟೆಯಾಡುವವನಾಗಿರ್ತಾನೆ. ಯಾಕೊಬ್ಬ ಸಾಧು ಮನುಷ್ಯನಾಗಿ ಇರ್ತಾನೆ. ಇಸಾಕನಿಗೆ ಬೇಟೆಯ ಮಾಂಸವು ಇಷ್ಟ ಇರೋದರಿಂದ ಏಸಾವನ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ರೆಬೆಕ್ಕಳಿಗೆ ಯಾಕೊಬ್ಬನ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ಒಂದು ದಿನ ಯಾಕೊಬ್ಬನು ಅಡಿಗೆ ಮಾಡ್ತಿರ್ತಾನೆ. ಅವಾಗ ಏಸಾವನು ತಮ್ಮನಿಗೆ ಹೇಳ್ತಾರೆ, ನಾನು ದಣಿದು ಬಂದಿದ್ದೀನಿ, ಆ ಕೆಂಪಾದ ರುಚಿ ಪದಾರ್ಥವನ್ನು ನನಗೆ ತಿನ್ನೋದಕ್ಕೆ ಕೊಡು ಎಂದು ಹೇಳ್ತಾನೆ. ಆಗ ಯಾಕೊಬ್ಬನು ಅಣ್ಣನಿಗೆ ಹೇಳ್ತಾನೆ, ನೀನು ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಮಾರಿಬಿಡು ಎಂದು ಹೇಳ್ತಾನೆ. ಆಗ ಏಸಾವನು ಒಂದು ಊಟ ತನ್ನ ಚೊಚ್ಚಲತನದ ಅಧಿಕಾರವನ್ನು ಪ್ರಮಾಣ ಮಾಡಿ ಯಾಕೊಬ್ಬನಿಗೆ ಕೊಡ್ತಾನೆ. ಇಸಾಕನು ಏಸಾವನನ್ನು ಕರೆದು ಹೇಳ್ತಾರೆ, ಮಗನೇ, ನಾನು ಮುದುಕನಾಗಿದ್ದೀನಿ, ನಾನು ಯಾವಾಗ ಸಾಯುತ್ತೀನೋ ನನಗೆ ಗೊತ್ತಿಲ್ಲ. ಆದ್ದರಿಂದ ನೀನು ಕಾಡಿಗೆ ಹೋಗಿ ಬೇಟೆ ಮಾಂಸದಿಂದ ನನ್ಗೆ ಇಷ್ಟವಾಗಿರುವ ಊಟ ಮಾಡಿಕೊಡು, ನಾನು ನಿನ್ಗೆ ಆಶೀರ್ವಾದ ಮಾಡ್ತೀನಿ ಎಂದು ಹೇಳ್ತಾರೆ. ಇಸಾಕನು ಏಸಾವನಿಗೆ ಹೇಳಿದ್ದ ಮಾತನ್ನು ರೆಬೆಕ್ಕ ಕೇಳಿಸಿಕೊಂಡು ಯಾಕೊಬ್ಬನಿಗೆ ಹೇಳ್ತಾಳೆ, ನಿನ್ನ ತಂದೆ ಏಸಾವ ನಿಗೆ ಆಶೀರ್ವಾದ ಮಾಡ್ತಾರೆ, ಅದರಿಂದ ನಾನು ಹೇಳದಂತೆ ಮಾಡು. 2 ಆಡಿನ ಮರಿಗಳನ್ನು ಬೇಗ ತಗೊಂಡು ಬಾ, ಅವುಗಳಿಂದ ನಿನ್ನ ತಂದೆಗೆ ಇಷ್ಟವಿರುವ ಊಟವನ್ನು ನಾನು ಸಿದ್ಧ ಮಾಡ್ತೀನಿ. ನೀನು ಅದನ್ನು ತಗೊಂಡು ಹೋಗಿ ನಿನ್ನ ತಂದೆಗೆ ಊಟಕ್ಕೆ ಕೊಡು. ಹೀಗ ಮಾಡಿದ್ರೆ ನಿನ್ನ ತಂದೆ ನಿನ್ನೆ ಆಶೀರ್ವಾದಿಸ್ತಾರೆ ಅಂತ ಹೇಳ್ತಾಳೆ. ಆಗ ಯಾಕೊಬ್ಬನು ರೆಬೆಕ್ಕ ಹೇಳದಂತೆ ತನ್ನ ತಂದೆಗೆ ನನ್ನ ತಂದಿರುವ ಬೇಟೆ ಮಾಂಸವನ್ನು ಊಟ ಮಾಡಿ ನನ್ನ ಆಶೀರ್ವಾದಿಸು ಅಂತ ಹೇಳ್ತಾನೆ. ಇಸಾಕನು ಊಟ ಮಾಡಿದ ನಂತರ ಆಶೀರ್ವಾದ ಮಾಡ್ತಾರೆ. ಯಾಕೊಬ್ಬನು ಹೊರಟು ಹೋದ ಕ್ಷಣವೇ ಏಸಾವನು ಬೇಟೆಯಿಂದ ಬಂದು ಊಟವನ್ನು ಸಿದ್ಧ ಮಾಡಿ ತನ್ನ ತಂದೆಯ ಬಳಿಗೆ ತಂದು, ಅಪ್ಪ, ಊಟ ಮಾಡಿ ನನ್ನ ಆಶೀರ್ವಾದಿಸು ಅಂತ ನೀನು ಬರುವುದಕ್ಕಿಂತ ಮುಂಚೆ ಅವನು ತಂದದ್ದು ನಾನು ಊಟ ಮಾಡಿ ಅವನನ್ನು ಆಶೀರ್ವಾದ ಮಾಡ್ದೆ ಅಂತ ಹೇಳ್ತಾರೆ. ಏಸಾವನು ತನ್ನ ತಂದೆ ಹೇಳಿದ್ದನ್ನ ಕೇಳಿ, ಆಯ್ತಾ ಅಪ್ಪ, ನನ್ನನ್ನು ಕೂಡ ಆಶೀರ್ವಾದಿಸು ಎಂದು ಬೇಡಿಕೊಳ್ಳುತ್ತಾನೆ. ಆಗ ಇಸಾಕನು ಏಸಾವನಿಗೆ, ನಿನ್ನ ತಮ್ಮನಿಗೆ ಸೇವಕನಾಗಿ ಇರ್ತೀಯ ಅಂತ ಆಶೀರ್ವಾದ ಮಾಡ್ತಾನೆ. ಏಸಾವ ತನ್ನ ತಮ್ಮನನ್ನ ದ್ವೇಷ ಮಾಡಿ ಕೊಲ್ಬೇಕು ಅಂದುಕೊಳ್ತಾನೆ.
ಈ ವಿಷಯ ರೆಬೆಕ್ಕಳಿಗೆ ಗೊತ್ತಾದಾಗ ರೆಬೆಕ್ಕಾ ಯಾಕೋಬನಿಗೆ, ನೀನು ನನ್ನ ಅಣ್ಣ ಲಾಬನನ್ನ ಬಳಿಗೆ ಓಡೋಗು, ನಿನ್ನ ಅಣ್ಣನ ಕೋಪ ಕಮ್ಮಿಯಾಗುವವರೆಗೂ ಅಲ್ಲೇ ಇರು ಅಂತ ಹೇಳಿ ಕಳಿಸ್ತಾಳೆ. ಯಾಕೋಬನು ಲಾಬನನ್ನ ಬಳಿಗೆ ಹೋಗಿ ಎಲ್ಲ ಸಂಗತಿಗಳನ್ನು ತಿಳಿಸ್ತೀನಿ. ಲಾಬನಿಗೆ 2 ಹೆಣ್ಣು ಮಕ್ಕಳಿರ್ತಾರೆ. ದೊಡ್ಡವಳ ಹೆಸರು ಲೇಯಾ, ಚಿಕ್ಕವಳ ಹೆಸರು ರಾಹೇಲ. ಲಾಬನನ್ನು ತನ್ನ 2 ಹೆಣ್ಣು ಮಕ್ಕಳು ಯಾಕೋಬನಿಗೆ ಮದುವೆ ಮಾಡಿ ಕೊಡ್ತಾನೆ. 20 ವರ್ಷದ ನಂತರ ಯಾಕೋಬ ತನ್ನ ಅಣ್ಣ ಏಸಾವನ ಹತ್ತಿರ ಬರ್ತಾನೆ. ಏಸಾವನು ತಮ್ಮ ನನ್ನ ಅಪ್ಪಿಕೊಂಡು ಮುದ್ದಿಟ್ಟು ಅವರಿಬ್ಬರು ಸಂತೋಷದಿಂದ ಇದ್ದರು. ದೇವರು ಅಬ್ರಹಾಂ ಇಸಾಕನಿಗೆ ಮಾಡಿದ್ದ ಆಶೀರ್ವಾದವನ್ನೇ ಯಾಕೋಬನಿಗೂ ಮಾಡ್ತಾರೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್. ಥ್ಯಾಂಕ್ ಯು ಮಾ. ನೆಕ್ಸ್ಟ್ ಪ್ರಿಯಾ, ಸಿಸ್ಟರ್ ಪ್ರಿಯಾ. ಅಂಕಲ್. ಹೇಳ್ತೀಯಮ್ಮ? ಅಂಕಲ್. ಓಕೆ ಅಮ್ಮ. ಕ್ರಿಸ್ತ ಕರೆಯಲ್ಪಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ವಂದನೆಗಳು. ಯಾಕೋಬನ ಚರಿತ್ರೆ ಇವಾಗ ನೋಡೋಣ. ಇಸಾಕನ್ಗೆ 2 ಗಂಡು ಮಕ್ಕಳು ಇದ್ರಂತೆ. ಅವರ ಹೆಸರು ಏಸಾವ ಮತ್ತು ಯಾಕೋಬ. ಮಕ್ಕಳು ಹುಟ್ಟಿದಾಗ ಇಸಾಕನ್ಗೆ 60 ವರ್ಷ ಆಗ್ಬಿಟ್ಟಿತ್ತಂತೆ. ಆ ಮಕ್ಕಳು ಬೆಳೆದು ದೊಡ್ಡವರಾದಾಗ ಏಸಾವ ಬೇಟೆಯಾಡುವನಾಗಿದ್ದನು. ಯಾಕೋಬ ಸಾಧು ಮನುಷ್ಯನಾಗಿ ಗುಡಾರಗಳಲ್ಲೆಲ್ಲ ಇರುತ್ತಾ ಇದ್ದನಂತೆ. ಇಸಾಕನ್ಗೆ ಬೇಟೆಯ ಮಾಂಸವು ಇಷ್ಟ ಇರುವುದರಿಂದ ಏಸಾವನ ಮೇಲೆ ಪ್ರೀತಿ ಜಾಸ್ತಿ ಇರುತ್ತಂತೆ. ರೆಬೆಕ್ಕಳಿಗೆ ಯಾಕೋಬನ ಮೇಲೆ ಪ್ರೀತಿ ತುಂಬಾ ಜಾಸ್ತಿ ಇರುತ್ತಂತೆ. ಒಂದು ದಿನ ಯಾಕೋಬನು ಅಡಿಗೆ ಮಾಡುತ್ತಿರುವಾಗ ಏಸಾವನು ತಮ್ಮನಿಗೆ, ನಾನು ದಣಿದು ಬಂದಿದ್ದೇನೆ, ಆ ಕೆಂಪಾದ ರುಚಿ ಪದಾರ್ಥವನ್ನು ತಿನ್ನುವುದಕ್ಕೆ ನನಗೆ ಕೊಡು ಎಂದು ಕೇಳುತ್ತಾನಂತೆ. ಆಗ ಯಾಕೋಬ ಅಣ್ಣನ್ಗೆ ಹೇಳ್ತಾನಂತೆ, ನೀನು ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಕೊಟ್ಬಿಡು, ಅಂದ್ರೆ ಮಾರಿಬಿಡು ಎಂದು ಹೇಳ್ತಾನಂತೆ. ಆಗ ಏಸಾವನು ಒಂದು ಹೊತ್ತಿನ ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಅಧಿಕಾರವನ್ನು ಪ್ರಮಾಣ ಮಾಡಿ ಯಾಕೋಬನ್ಗೆ ಕೊಟ್ಬಿಡ್ತಾನಂತೆ. ಇಸಾಕ ಏಸಾವನನ್ನು ಕರೆದು, ಮಗನೇ, ನಾನು ಮುದುಕನಾಗಿದ್ದೇನೆ, ಯಾವಾಗ ಸಾಯುತ್ತೀನೋ ಗೊತ್ತಿಲ್ಲ ನನ್ಗೆ. ಆದ್ದರಿಂದ ನೀನು ಕಾಡಿಗೆ ಹೋಗಿ ಬೇಟೆಯಾಡಿ ಬೇಟೆ ಮಾಂಸದಿಂದ ನನಗೆ ಇಷ್ಟವಾಗಿರುವ ಊಟ ಮಾಡಿಕೊಂಡು ನನಗೆ ನಾನು ನಿನಗೆ ಆಶೀರ್ವಾದ ಮಾಡ್ತೇನೆ ಎಂದು ಹೇಳ್ತಾರಂತೆ. ಇಸಾಕನು ಏಸಾವನಿಗೆ ಹೇಳಿದ ಮಾತನ್ನು ರೆಬೆಕ್ಕಳು ಕೇಳಿಸ್ಕೊಂಡು ಯಾಕೋಬನ ಹತ್ರ ಬರ್ತಾಳಂತೆ. ಯಾಕೋಬನ ಹತ್ರ ಬಂದು, ನಿನ್ನ ತಂದೆ ಏಸಾವನಿಗೆ ಆಶೀರ್ವಾದ ಮಾಡುತ್ತಾರೆ, ಆದ್ದರಿಂದ ನಾನು ಹೇಳಿದಂತೆ ಮಾಡು ಎಂದು ಹೇಳ್ತಾಳೆ. 2 ಆಡಿನ ಮರಿಗಳನ್ನು ಬೇಗ ತೆಗೆದುಕೊಂಡು ಬಾ ಇಲ್ಲಿಗೆ. ಅವುಗಳಿಂದ ನಿನ್ನ ತಂದೆಗೆ ಇಷ್ಟವಾಗಿರುವ ಊಟವನ್ನು ನಾನೇ ಸಿದ್ಧ ಮಾಡುತ್ತೇನೆ. ನೀನು ಅದನ್ನು ತೆಗೆದುಕೊಂಡು ಹೋಗಿ ನಿನ್ನ ತಂದೆಗೆ ಊಟಕ್ಕೆ ಕೊಡು. ಹೀಗೆ ಮಾಡಿದರೆ ನಿನ್ನ ತಂದೆ ನಿನ್ನನ್ನೇ ಆಶೀರ್ವದಿಸುವರು ಎಂದು ಹೇಳ್ತಾಳಂತೆ. ಆಗ ಯಾಕೋಬನು ರೆಬೆಕ್ಕ ಕೇಳಿದಂತೆನೆ ತನ್ನ ತಂದೆಗೆ, ನಾನು ತಂದಿರುವ ಬೇಟೆ ಮಾಂಸವನ್ನು ಊಟ ಮಾಡಿ ನನ್ನನ್ನು ಆಶೀರ್ವದಿಸ್ತಾರೆ ಎಂದು ಹೇಳ್ತಾನಂತೆ.
ಇಸಾಕನು ಊಟ ಮಾಡಿದ ನಂತರ ಆಶೀರ್ವಾದ ಮಾಡ್ತಾರಂತೆ. ಯಾಕೋಬನು ಹೊರಟು ಹೋದ ಕ್ಷಣವೇ ಏಸಾವನು ಬೇಟೆಯಿಂದ ಬಂದು ಊಟವನ್ನು ಸಿದ್ಧ ಮಾಡಿ ತನ್ನ ತಂದೆಯ ಬಳಿಗೆ ತಂದು, ಅಪ್ಪ, ಊಟ ಮಾಡಿ ನನ್ನನ್ನು ಆಶೀರ್ವದಿಸಿರಿ ಎಂದು ಹೇಳುತ್ತಾನಂತೆ. ಇಸಾಕನು, ನೀನು ಬರುವುದಕ್ಕಿಂತ ಮುಂಚೆ ಅವನು ತಂದದ್ದು ನಾನು ಊಟ ಮಾಡಿ ಅವನನ್ನೇ ಆಶೀರ್ವಾದ ಮಾಡಿದೆನೋ ಎಂದು ಹೇಳ್ತಾನೆ. ಏಸಾವನು ತನ್ನ ತಂದೆ ಹೇಳಿದ್ದನ್ನು ಕೇಳಿ ಅಳುತ್ತಾ, ಅಪ್ಪ, ನನ್ನನ್ನು ಸಹ ಆಶೀರ್ವದಿಸು ಎಂದು ಬೇಡಿಕೊಳ್ತಾನಂತೆ. ಆಗ ಇಸಾಕನು ಏಸಾವನಿಗೆ, ನಿನ್ನ ತಮ್ಮನಿಗೆ ಸೇವಕನಾಗಿರ್ತೀಯಾ ನೀನು ಎಂದು ಆಶೀರ್ವಾದ ಮಾಡ್ತಾನಂತೆ. ಏಸಾವ ತನ್ನ ತಮ್ಮನನ್ನು ದ್ವೇಷ ಮಾಡಿ ಕೊಲ್ಲಬೇಕು ಅಂದುಕೊಳ್ತಾನಂತೆ. ಈ ವಿಷಯ ರೆಬೆಕ್ಕಳಿಗೆ ಗೊತ್ತಾದಾಗ ರೆಬೆಕ್ಕ ಯಾಕೋಬನಿಗೆ, ನೀನು ನನ್ನ ಅಣ್ಣ ಲಾಬಾನನ ಬಳಿಗೆ ಓಡಿ ಹೋಗು, ನಿನ್ನ ಅಣ್ಣನ ಕೋಪ ಕಮ್ಮಿ ಆಗುವವರೆಗೂ ಅಲ್ಲೇ ಇರು ಎಂದು ಹೇಳಿ ಕಳಿಸುತ್ತಾಳಂತೆ. ಯಾಕೋಬನು ಲಾಬನನ ಬಳಿಗೆ ಹೋಗಿ ಎಲ್ಲಾ ಸಂಗತಿಗಳನ್ನು ತಿಳಿಸುತ್ತೇನೆ. ಲಾಬನನಿಗೆ 2 ಹೆಣ್ಣು ಮಕ್ಕಳಿದ್ದರಂತೆ. ದೊಡ್ಡವಳ ಹೆಸರು ಲೇಯ, ಚಿಕ್ಕವಳ ಹೆಸರು ರಾಹೇಲ್. ಲಾಬಾನನು ತನ್ನ 2 ಹೆಣ್ಣು ಮಕ್ಕಳನ್ನು ಯಾಕೋಬನ್ಗೆ ಮದ್ವೆ ಮಾಡಿ ಕೊಟ್ಬಿಡ್ತಾನಂತೆ. 20 ವರ್ಷದ ನಂತರ ಯಾಕೋಬ ತನ್ನ ಅಣ್ಣನ ಏಸಾವನ ಹತ್ತಿರ ಬರುತ್ತಾನಂತೆ. ಏಸಾವನು ತಮ್ಮನನ್ನು ಅಪ್ಪಿಕೊಂಡು ಮುದ್ದಿಟ್ಟು ಅವರಿಬ್ಬರು ಸಂತೋಷದಿಂದ ಇದ್ರಂತೆ. ದೇವರು ಅಬ್ರಹಾಂ ಇಸಾಕನಿಗೆ ಮಾಡಿದ ಆಶೀರ್ವಾದವನ್ನೇ ಯಾಕೋಬನಿಗೂ ಮಾಡ್ತಾರೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ ಥ್ಯಾಂಕ್ ಯು ಅಮ್ಮ. ಜೋವೆಲ್ ಬ್ರದರ್ ಇದ್ದಾರಾ? ಜೋವೆಲ್ ಬ್ರದರ್ ಜೋವೆಲ್ ಇಲ್ಲ, ಅನುನೀತ ಹೇಳ್ಬಿಡಿ ಬ್ರದರ್. ಎಷ್ಟ? ಅನುನೀತ. ಓಕೆ. ಅನುನೀತ ಸಿಸ್ಟರ್. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ನಾವು ಯಾಕೋಬನ ಚರಿತ್ರೆಯನ್ನು ನೋಡೋಣ. ನಾವು ಯಾಕೋಬನ ಚರಿತ್ರೆ ಇಸಾಕಗೆ 2 ಮಕ್ಕಳು. ಅನುನೀತ ಅಮ್ಮ, ಸ್ವಲ್ಪ ಸಿಗ್ನಲ್ ಇರೋ ಜಾಗದಲ್ಲಿ ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ನಿಂದು ಕಟ್ ಆಗ್ತಾ ಇದೆ. ಸ್ವಲ್ಪ ಎಲ್ಲ ಸಿಗ್ನಲ್ ಇರೋ ಜಾಗದಲ್ಲಿ ಮಾತಾಡಮ್ಮ. ಸರಿ ಬ್ರದರ್. ಕೇಳಿಸ್ತಾ ಇದೆಯಾ ಬ್ರದರ್? ಈಗ ಕೇಳಿಸ್ತಾ ಇದೆ ಅಮ್ಮ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ನಾವು ಯಾಕೋಬನ ಚರಿತ್ರೆಯನ್ನು ನೋಡೋಣ. ಯಾಕೋಬನ ತಂದೆ ಹೆಸರು ಇಸಾಕನು. ಇಸಾಕನಿಗೆ 2 ಮಕ್ಕಳು. ಅವರ ಹೆಸರು ಏಸಾ ಮತ್ತೆ ಯಾಕೋಬ್. ಒಂದು ದಿನ ಇಸಾಕನು ಏಸನನ್ನು ಕರೆದು, ನಾನು
ನೀನು ಯಾವಾಗ ಸಾಯ್ತೀನಿ ಅಂತ ಕೇಳಿಸ್ತಾ ಇಲ್ಲ ಕೇಳಿಸ್ತಾ ಇಲ್ಲ ಅದಕ್ಕೆ ನೀನು ನನಗೆ ರುಚಿಕರವಾದ ಕ್ಲಿಯರ್ ಇಲ್ಲ ಆಹಾರ ಅನುನಿತಾ ಪದಾರ್ಥ ಅನುನಿತಾ ಸ್ವಲ್ಪ ಸಿಗ್ನಲ್ ಇರೋ ಜಾಗದಲ್ಲಿ ಮಾತಾಡಮ್ಮ. ವಾಯ್ಸ್ ಕೇಳಿಸ್ತಾ ಇಲ್ಲಮ್ಮ, ಕಟ್ ಆಗ್ತಾ ಇದೆ. ಅನುನಿತಾ 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 ಓಕೆ, ಕಟ್ ಆಯ್ತು. ಅನುನಿತಾ ಅದು ಕಟ್ ಆಗೋಯ್ತು. ವಾಸು ವಾಸು ನೀ ಹೇಳಮ್ಮ. ಕೇಳಲ್ಪಟ್ಟಂತಹ ಸಹೋದರ ಮತ್ತು ಸಹೋದರಿಯರಿಗೆ ವಂದನೆಗಳು. ಈಗ ನಾವು ಯಾಕೋಬನ ಚರಿತ್ರೆಯನ್ನು ನೋಡೋಣ. ಇಸಾಕನಿಗೆ 2 ಗಂಡು ಮಕ್ಕಳಿರ್ತಾರೆ. ಏಸಾವ ಮತ್ತು ಯಾಕೋಬ ಎಂಬವರಿರ್ತಾರೆ. ಆ ಮಕ್ಕಳು ಹುಟ್ಟಿದಾಗ ಇಸಾಕನಿಗೆ 60 ವರ್ಷವಾಗಿರುತ್ತೆ. ಆ ಮಕ್ಕಳು ಬೆಳೆದು ದೊಡ್ಡವರಾಗ್ತಾರೆ. ಏಸಾವ ಬೇಟೆಯಾಡುವವನಾಗಿರ್ತಾನೆ. ಯಾಕೋಬ ಸಾಧು ಮನುಷ್ಯನಾಗಿ ಇರ್ತಾನೆ. ಇಸಾಕನಿಗೆ ಬೇಟೆಯ ಮಾಂಸವು ಇಷ್ಟ ಇರೋದ್ರಿಂದ ವಾಯ್ಸ್ ಕೇಳಿಸ್ತಾ ಇರ್ಲಿಲ್ಲ. ಸ್ವಲ್ಪ ಸಿಗ್ನಲ್ ಇರೋ ಜಾಗದಲ್ಲಿ ಬಂದು ಕೂತ್ಕೊಂಡು ಸ್ವಲ್ಪ ಹೇಳಿಮ್ಮ. ಕೇಳಿಸ್ತಿದೆಯಾ? ಕೇಳಿಸ್ತಾ ಇದೆ, ಈಗ ಕೇಳಿಸ್ತಾ ಇದೆಮ್ಮ. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತ ಸಹೋದರ ಮತ್ತು ಸಹೋದರಿಗೆ ವಂದನೆಗಳು. ಈಗ ನಾವು ಯಾಕೋಬನ ಚರಿತ್ರೆಯನ್ನು ನೋಡೋಣ. ಇಸಾಕನಿಗೆ 2 ಗಂಡು ಮಕ್ಕಳಿರ್ತಾರೆ. ಏಸಾವ ಮತ್ತು ಯಾಕೋಬ ಎಂಬವರು ಇರ್ತಾರೆ. ಆ ಮಕ್ಕಳು ಹುಟ್ಟಿದಾಗ ಇಸಾಕನಿಗೆ 60 ವರ್ಷವಾಗಿರುತ್ತೆ. ಆ ಮಕ್ಕಳು ಬೆಳೆದು ದೊಡ್ಡವರಾಗ್ತಾರೆ. ಏಸಾವ ಬೇಟೆಯಾಡುವವನಾಗಿರ್ತಾನೆ. ಯಾಕೋಬ ಸಾಧು ಮನುಷ್ಯನಾಗಿರ್ತಾನೆ. ಇಸಾಕನಿಗೆ ಬೇಟೆಯ ಮಾಂಸವು ಇಷ್ಟ ಇರೋದ್ರಿಂದ ಏಸಾವನ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ರೆಬೆಕ್ಕಳಿಗೆ ಯಾಕೋಬನ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ಒಂದು ದಿನ ಯಾಕೋಬನು ಅಡಿಗೆ ಮಾಡಿರ್ತಾರೆ. ಅವಾಗ ಏಸಾವನ ತಮ್ಮನಿಗೆ ಹೇಳ್ತಾರೆ, ನಾನು ದಣಿದು ಬಂದಿದ್ದೀನಿ, ಆ ಕೆಂಪಾದ ರುಚಿ ಪದಾರ್ಥವನ್ನು ನನಗೆ ತಿನ್ನೋದಕ್ಕೆ ಕೊಡು ಎಂದು ಕೇಳ್ತಾನೆ. ಆಗ ಯಾಕೋಬನು ಅಣ್ಣನಿಗೆ ಹೇಳ್ತಾನೆ, ನೀನು ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಮಾರಿಬಿಡು ಎಂದು ಹೇಳ್ತಾನೆ. ಆಗ ಏಸಾವನು ಒಂದು ಹೊತ್ತಿನ ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಅಧಿಕಾರವನ್ನ ಪ್ರಮಾಣ ಮಾಡಿ ಯಾಕೋಬನಿಗೆ ಕೊಡ್ತಾನೆ. ಇಸಾಕನು ಏಸಾವನನ್ನು ಕರೆದು ಹೇಳ್ತಾರೆ, ಮಗನೇ, ನಾನು ಮುದುಕನಾಗಿದ್ದೀನಿ. ನಾನು ಯಾವಾಗ ಸಾಯುತ್ತೀನೋ ನನಗೆ ಗೊತ್ತಿಲ್ಲ. ಅದರಿಂದ ನೀನು ಕಾಡಿಗೆ ಹೋಗಿ ಬೇಟೆ ಮಾಂಸದಿಂದ ನನಗೆ ಇಷ್ಟವಾಗಿರುವ ಊಟ ಮಾಡಿಕೊಂಡು ನಾನು ನಿನ್ಗೆ ಆಶೀರ್ವಾದ ಮಾಡ್ತೀನಿ ಎಂದು ಹೇಳ್ತಾರೆ. ಇಸಾಕನು ಏಸಾವನಿಗೆ ಹೇಳಿದ ಮಾತನ್ನ ರೆಬೆಕ್ಕ ಕೇಳಿಸಿಕೊಂಡು ಯಾಕೋಬನಿಗೆ ಹೇಳ್ತಾಳೆ, ನಿನ್ನ ತಂದೆ ಏಸಾವನಿಗೆ ಆಶೀರ್ವಾದ ಮಾಡ್ತಾರೆ. ಅದರಿಂದ ನಾನು ಹೇಳ್ದಂತೆ ಮಾಡು. 2 ಆಡಿನ ಮರಿಗಳನ್ನ ಬೇಗ ತಗೊಂಡು ಬಾ. ಅವುಗಳಿಂದ ನೀನು ತಂದೆಗೆ ಇಷ್ಟವಿರುವ ಊಟವನ್ನು ನಾನು ಸಿದ್ಧ ಮಾಡ್ತೀನಿ. ನೀನು ಅದನ್ನ ತಕ್ಕೊಂಡು ಹೋಗಿ ನಿನ್ ತಂದೆಗೆ ಊಟಕ್ಕೆ ಕೊಡು. ಹೀಗ್ ಮಾಡಿದ್ರೆ ನಿನ್ ತಂದೆ ನಿನ್ನೆ ಆಶೀರ್ವದಿಸ್ತಾರೆ ಅಂತ ಹೇಳ್ತಾಳೆ. ಆಗ ಯಾಕೋಬನು ರೆಬೆಕ್ಕ ಹೇಳ್ದಂತೆ ತನ್ನ ತಂದೆಗೆ ತಂದಿರೋ
ಬೇಟೆ ಮಾಂಸವನ್ನ ಊಟ ಮಾಡಿ ನನ್ನ ಆಶೀರ್ವದಿಸು ಅಂತ ಹೇಳ್ತಾನೆ. ಇಸಾಕನು ಊಟ ಮಾಡಿದ ನಂತರ ಆಶೀರ್ವಾದ ಮಾಡ್ತಾರೆ. ಯಾಕೋಬನು ಹೊರಟು ಹೋದ ಕ್ಷಣವೇ ಏಸಾವನು ಬೇಟೆಯಿಂದ ಬಂದು ಊಟವನ್ನು ಸಿದ್ಧ ಮಾಡಿ ತನ್ನ ತಂದೆಯ ಬಳಿಗೆ ತಂದು, ಅಪ್ಪ, ಊಟ ಮಾಡಿ ನನ್ನ ಆಶೀರ್ವದಿಸು ಅಂತ ಹೇಳ್ತಾನೆ. ಇಸಾಕನು ಹೇಳ್ತಾರೆ, ನೀನು ಬರುವುದಕ್ಕಿಂತ ಮುಂಚೆ ಅವನು ತಂದದ್ದು. ನಾನು ಊಟ ಮಾಡಿ ಅವನನ್ನ ಆಶೀರ್ವಾದ ಮಾಡಿದೆ ಅಂತ ಹೇಳ್ತಾರೆ. ಏಸಾವನು ತನ್ನ ತಂದೆ ಹೇಳಿದ್ದ ಕೇಳಿ ಅಳ್ತಾ, ಅಪ್ಪ, ನನ್ನನ್ನು ಕೂಡ ಆಶೀರ್ವಾದಿಸು ಎಂದು ಬೇಡಿಕೊಡ್ತಾನೆ. ಆಗ ಇಸಾಕನು ಏಸಾವನಿಗೆ, ನಿನ್ನ ತಮ್ಮನಿಗೆ ಸೇವಕನಾಗಿರ್ತೀಯ ಅಂತ ಆಶೀರ್ವಾದ ಮಾಡ್ತಾನೆ. ಏಸಾವ ತನ್ನ ತಮ್ಮನನ್ನ ದ್ವೇಷ ಮಾಡಿ ಕೊಲ್ಬೇಕು ಅಂದುಕೊಳ್ತಾನೆ. ಈ ವಿಷಯ ರೆಬೆಕ್ಕಳಿಗೆ ಗೊತ್ತಾದಾಗ ರೆಬೆಕ್ಕಾ ಯಾಕೋಬನಿಗೆ, ನೀನು ನನ್ನ ಅಣ್ಣ ಲಾಬಾನನ ಬಳಿಗೆ ಓಡೋಗು, ನಿನ್ನ ಅಣ್ಣನ ಕೋಪ ಕಮ್ಮಿಯಾಗುವವರೆಗೂ ಅಲ್ಲೇ ಇರು ಅಂತ ಹೇಳಿ ಕಳಿಸ್ತಾಳೆ. ಯಾಕೋಬನು ಲಾಬಾನನ ಬಳಿಗೆ ಹೋಗಿ ಎಲ್ಲಾ ಸಂಗತಿಗಳನ್ನು ತಿಳಿಸ್ತೀನಿ. ಲಾಬಾನನಿಗೆ 2 ಹೆಣ್ಣು ಮಕ್ಕಳಿರ್ತಾರೆ. ದೊಡ್ಡವಳ ಹೆಸರು ಲೇಯಾ, ಚಿಕ್ಕವಳ ಹೆಸರು ರಾಹೇಲ್. ಲಾಬಾನನ ತನ್ನ 2 ಹೆಣ್ಣು ಮಕ್ಕಳನ್ನು ಯಾಕೋಬನಿಗೆ ಮದುವೆ ಮಾಡಿಕೊಡ್ತಾನೆ. 20 ವರ್ಷದ ನಂತರ ಯಾಕೋಬ ತನ್ನ ಅಣ್ಣ ಏಸಾವನ ಹತ್ತಿರ ಬರ್ತಾನೆ. ಏಸಾವನು ತಮ್ಮನನ್ನ ಅಪ್ಪಿಕೊಂಡು ಮುತ್ತಿಟ್ಟು ಅವರಿಬ್ಬರು ಸಂತೋಷದಿಂದ ಇದ್ದರು. ದೇವರು ಅಬ್ರಹಾಮ ಇಸಾಕನಿಗೆ ಮಾಡಿದ ಆಶೀರ್ವಾದವನ್ನೇ ಯಾಕೋಬನಿಗೆ ಮಾಡ್ತಾರೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಅಮ್ಮ. ಕೊನೆಯದಾಗಿ ಈ ವಾರದಲ್ಲಿ ನಕುಲ್ ರಾಜನ ಕೇಳ್ತೀನಿ. ನಕುಲ್ ರಾಜ್. ಹಾ ಬ್ರದರ್. ಹೇಳಪ್ಪ. ಸರಿ ಬ್ರದರ್. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟ ಎಲ್ಲಾ ಪ್ರೀತಿಯ ಸೋದರಿಗೆ ವಂದನೆಗಳು. ಇವತ್ತು ನಾವು ಯಾಕೋಬನ ಜೀವನದಲ್ಲಿ ನಡೆದ ಘಟನೆಗಳನ್ನು ವಿವರಿಸೋಣ. ಯಾಕೋಬನ ಚರಿತ್ರೆ. ಇಸಾಕನ ಹೆಂಡತಿ ರೆಬೆಕ್ಕಾ ಗರ್ಭವತಿ ಆಗಿರುವಾಗೇನೆ 2 ಅವಳಿ ಜಳಿ ಮಕ್ಕಳು ಅವ್ರ ಹೊಟ್ಟೆಲಿರ್ತಾರೆ. ಇರ್ತಾರಲ್ಲ ಮಕ್ಕಳು, ಅವ್ರಿಬ್ರು ಒಬ್ರೊಬ್ರು ಕಿತ್ತಾಡ್ತಾನೆ ಇರ್ತಾರೆ. ಅದಕ್ಕೆ ರೆಬೆಕ್ಕಾ ಇರ್ತಾರಲ್ಲ, ಅವ್ರ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂತಾರೆ. ಏನಂದೆ, ಅವ್ರ ದೇವ್ರು ಕೇಳ್ತಾರೆ, ಯಾಕೆ ಇವ್ರ ಮಕ್ಳೆಲ್ಲ ನಂಗೆ ಇದು ಹೊಟ್ಟೆಲ್ ಕಿತ್ತಾಡ್ತಾರೆ, ಯಾಕೆ ಈ ರೀತಿ ಮಾಡ್ತಾರ ಅಂತ ದೇವ್ರು ಕೇಳ್ತಾರೆ. ಅದಕ್ಕೆ ದೇವ್ರು ಹೇಳ್ತಾರೆ, ನೋಡು, ನಿನ್ ಗರ್ಭದಲ್ಲಿ 2 ಜನಾಂಗಗಳು ಇದೆ. ಆ ಮಕ್ಳು ಒಬ್ಬನಿಗಿಂತ ಇನ್ನೊಬ್ಬ ತುಂಬಾ ಬಲಿಷ್ಠನಾಗಿದ್ದಾನೆ. ದೊಡ್ಡವನು ಚಿಕ್ಕವನ್ಗೆ ಸೇವೆ ಮಾಡ್ತಾನೆ ಅಂತ ಹೇಳ್ತಾರೆ. ರೆಬೆಕ್ಕಾ ಇದು ದಿನ ತುಂಬಾ ಆಮೇಲೆ ಅವ್ರಿಗೆ ಮಕ್ಳುನ ಹೇರ್ತಾರೆ. ಮೊದಲನೇ ಹುಟ್ಟಿದ ಮಗ ತುಂಬಾ ಕೆಂಪಾಗಿ ಮೈಯೆಲ್ಲ ಕೂದಲಾಗಿ ಹುಟ್ಟಿದ್ರು. ಅವ್ರಿಗೆ ಏಸಾವ ಅಂತ ಹೆಸರಿಡ್ತಾರೆ. 2ನೇ ಮಗು ಹುಟ್ತಾರಲ್ಲ, ಅವ್ರಿಗೆ ಯಾಕೋಬ ಅಂತ ಹೆಸರಿಡ್ತಾರೆ. ಮಕ್ಳು ಹುಟ್ಟುವಾಗ ಇಸಾಕನ್ಗೆ 60 ವರ್ಷ ಆಗಿರುತ್ತೆ. ಆ ಮಕ್ಳು ಬೆಳೆದು ದೊಡ್ಡವರಾಗ್ತಾರೆ. ಏಸಾವ ಏನಾಗ್ತಾರೆ ಅಂದ್ರೆ, ಏಸಾವ ಒಬ್ಬ ಬೇಟೆಗಾರರಾಗ್ತಾರೆ. ಅವರು ಬೇಟೆಯಲ್ಲಿ ಪರಿಣಿತರಾಗಿರ್ತಾರೆ. ಈ ಯಾಕೋಬ ಏನಾಗ್ತಾರೆ, ಅವ್ರು ಏನ್ ಏಸಾವ ತರ ಬೇಟೆಗಾರರಾಗ್ತಾರಾ? ಇಲ್ಲ, ಯಾಕೋಬ ಒಬ್ರು ಸಾಧು ಮನುಷ್ಯನಾಗಿ ಗುಡಾರದಲ್ಲೇ ವಾಸ ಮಾಡ್ತಾರೆ. ಇಸಾಕನ್ಗೆ ಈ ಬೇಟೆ ಮಾಡಿದ ಮಾಂಸ ಎಲ್ಲ ತುಂಬಾ ಇಷ್ಟ. ಅದಕ್ಕೆ ಇಸಾಕನ್ಗೆ ಈ ಏಸಾವ ಇರ್ತಾರಲ್ಲ, ಯಾಕಂದ್ರೆ ಅವ್ರು ಬೇಟೆಗೆಲ್ಲ ಹೋಗ್ತಾ ಇದ್ರು, ಮತ್ತೆ ಬೇಟೆ ಮಾಂಸನ ತರ್ತಾ ಇದ್ರಲ್ಲ, ಅದಕ್ಕೆ ಇಸಾಕನ್ಗೆ ಏಸಾವ ಮೇಲೆ ತುಂಬಾ ಪ್ರೀತಿ. ಅದೇ ಈ ರೆಬೆಕ್ಕಾ ಇರ್ತಾರಲ್ಲ, ಅವ್ರಿಗೆ ಯಾಕೋಬ ಮೇಲೆ ತುಂಬಾ ಪ್ರೀತಿ ಇತ್ತು. ಒಂದಿನ ಯಾಕೋಬನು ಅವ್ರು ಅಡ್ಗೆ ಮಾಡ್ತಾ ಇರ್ತಾರೆ. ನಾರ್ಮಲ್ ಆಗಿ ಅಡ್ಗೆ ಮಾಡ್ತಾ ಇರುವಾಗ ಇವ್ರ ಏಸಾವ ಇರ್ತಾರಲ್ಲ, ಕಾಡಲ್ಲಿ ಎಲ್ಲ ಸುಸ್ತಾಗಿರ್ತಾರೆ. ಅದಕ್ಕೆ ಅವ್ರ ಮನೆಗ್ ಬಂದು ಸುಸ್ತಾಗಿರ್ತಾರಲ್ಲ, ಅವ್ರ ತಮ್ಮ ಯಾಕೋಬನ್ಗೆ ಹೇಳ್ತಾರೆ, ನೋಡು, ನಾನು ತುಂಬಾ ಸುಸ್ತಾಗಿದ್ದೀನಿ, ಅದಕ್ಕೆ ನೀ ನನ್ಗೆ ಅದ್ ಮಾಡ್ತಾ ಇದೆಯಲ್ಲ ಕೆಂಪು ರುಚಿಯಾದ ಅಡ್ಗೆನ ನಂಗೆ ಕೊಡು ಊಟಕ್ಕೆ ಅಂತ ಹೇಳ್ತಾರೆ.
ಅದಕ್ಕೆ ಯಾಕೋಬ ಹೇಳ್ತಾರೆ, ನಿಂಗೆ ಈ ಊಟ ತಿನ್ಬೇಕಂದೆ ಮೊದ್ಲು ನೀನು ನಿನ್ ಚೊಚ್ಚಲ್ತನ ಅಧಿಕಾರವನ್ನು ನಂಗ್ ಮಾತ್ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಎಸಾವ್ ಇರ್ತಾರಲ್ಲ, ಒಂದೊತ್ತಿನ ಊಟಕ್ಕೋಸ್ಕರ ಏನ್ ಹಿಂದೆ ಮುಂದೆ ನೋಡ್ದೇನೆ ಅವ್ರ ಚೊಚ್ಚಲ್ತನ ಅಧಿಕಾರವನ್ನು ಯಾಕೋಬನ್ಗೆ ಪ್ರಮಾಣ ಇಟ್ಟಿ ಮಾಡ್ಬಿಡ್ತಾರೆ. ಆಗ ಯಾಕೋಬನು ಅವ್ರ ಅಣ್ಣಾದ ಎಸಾವ್ಗೆ ಇರ್ತಾರಲ್ಲ, ಅವ್ರಿಗೆ ರೊಟ್ಟಿ ಮತ್ತೆ ಅಳಸಿದ ಗುಗ್ಗರಿಯನ್ನು ಅವ್ರಿಗೆ ತಿನ್ನೋದಕ್ಕೆ ಕೊಡ್ತಾರೆ. ಎಸಾವ ಅವ್ರು ತಿಂತಾರೆ. ಅದಾದ್ಮೇಲೆ ಅವ್ರು ತಿಂದೆ ಅಲ್ಲಿ ಹೋಗ್ತಾರೆ. ಒಂದ್ ದಿವಸ ಇಸಾಕನಿರ್ತಾರಲ್ಲ, ಅವ್ರ ಎಸಾವನ್ನ ಕರೀತಾರೆ. ಯಾಕೆ ಕರ್ದಿರ್ಬೋದು ಅಂದ್ರೆ ಹೇಳ್ತಾರೆ, ನೋಡು ನನ್ಗೆ ತುಂಬಾ ವಯಸ್ಸಾಗೈತೆ, ನಂಗೆ ಯಾವಾಗ ಸಾಯ್ತೀನೋ ನಂಗೆ ಗೊತ್ತಿಲ್ಲ, ಮೊದ್ಲೇ ಬೇರೆ ನಂಗೆ ನೆಟ್ಟು ಕಣ್ ಕಾಣಿಸ್ತಲ್ಲ, ಅದಕ್ಕೆ ನಂಗೆ ಬೇಟೆ ಮಾಂಸ ತುಂಬಾ ಇಷ್ಟ ಅಲ್ಲ, ನೀನ್ ಹೋಗ್ಬಿಟ್ಟು ಕಾಡಲ್ಲಿ ಬೇಟೆ ಮಾಡ್ಕೊಂಬಾ, ನಂಗೆ ಇಷ್ಟವಾದ ಪದಾರ್ಥನ ಮಾಡು, ನಾನು ಅದನ್ನ ತಿಂತೀನಿ, ತಿಂದಾದ್ಮೇಲೆ ನಿನ್ನ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ. ಅದನ್ನ ಕೇಳ್ಬಿಟ್ಟು ಎಸಾವ ಹೋಗ್ಬಿಟ್ಟು ಬೇಟೆ ಮಾಡಕ್ ಹೊಂಟೋಗ್ತಾರೆ. ಇದನ್ ಕೆಲ್ಸೋರು ಇರ್ತಾರಲ್ಲ ರೆಬೆಕಾ, ಅವ್ರು ಗೊತ್ತಾಗುತ್ತೆ ಇದೇ ಆಶೀರ್ವಾದನ ಈ ನಮ್ಮ ಅವ್ರು ಇರ್ತಾರಲ್ಲ ಯಾಕೋಬ ಅವ್ರು ಸಿಕ್ತೆ ಅಂತ. ಮೊದ್ಲು ಅವ್ರು ಯಾಕೋಬನ್ನ ಕರೆದು ಹೇಳ್ತಾರೆ, ನೋಡಿ ನಿನ್ನ ಅಪ್ಪ ಆದ ಇಸಾಕ ಇದ್ದಾರಲ್ಲ, ಎಸಾವ್ಗೆ ಆಶೀರ್ವಾದ ಮಾಡ್ಬೇಕಂತ ಇದ್ದಾರೆ, ಅದಕ್ಕೆ ನಾನು ಹೇಳೋ ತರ ನೀನ್ ಮಾಡು. ಮೊದ್ಲು ಹೋಗ್ಬಿಟ್ಟಿ ನೀನ್ ಆಡಿನ ಗುಂಪುಗಳೆಲ್ಲ ಇರುತ್ತಲ್ಲ ಅಲ್ಲಿ ಹೋಗು, ನೀನು ಅಲ್ಲಿ 2 ಚೆನ್ನಾಗಿರುವ ಆಡಿನ ಮರಿನ ಕರ್ಕೊಂಬ, ತಗೊಬಂದ್ಬಿಟ್ಟಿ ನಂಗ್ ಕೊಡು, ನಾನು ಒಳ್ಳೆ ಊಟ ಮಾಡ್ಕೊಡ್ತೀನಿ, ನಿಮ್ಮ ಅಪ್ಪಂಗೆ ಇಷ್ಟ ಆದಿದ್ದು ಅದನ್ನ ಹೋಗ್ಬಿಟ್ಟಿ ನಿಂಗ್ ಕೊಡ್ತೀನಿ, ನೀನ್ ಹೋಗ್ಬಿಟ್ಟು ನಿನ್ನ ಅಪ್ಪನ ಕೈಲಿ ಕೊಟ್ಬಿಟ್ಟು ಆಶೀರ್ವಾದ ಮಾಡಿಸ್ಕೊಂಬ ಅಷ್ಟೇ ಅಂತ ಹೇಳ್ತಾರೆ. ಅದಕ್ಕೆ ಯಾಕೋಬ ಇರ್ತಾರಲ್ಲ, ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ತಕ್ಷಣ 2 ಆಡಿನ ಮರಿಗಳನ್ನ ತಗೊಬರ್ತಾರೆ. ತಗೊಬಂದಾದ್ಮೇಲೆ ಅವ್ರ ಅಮ್ಮ ಇರ್ತಾರಲ್ಲ ರೆಬೆಕಾ ಕೊಡ್ತಾರೆ. ಅವ್ರು ಒಳ್ಳೆ ಊಟನ ಸಿದ್ಧಪಡಿಸ್ತಾರೆ. ಆಮೇಲೆ ಯಾಕೋಬ ಕೈ ಕೊಟ್ಟು ಯಾಕೋಬ ಅವ್ರ ತಂದೆ ಆದ ಇಸಾಕನ್ಗೆ ಕೊಡ್ತಾರೆ. ಇಸಾಕ ಅವ್ರು ತಿಂದಾದ್ಮೇಲೆ ಯಾಕೋಬನ್ಗೆ ಆಶೀರ್ವಾದ ಮಾಡ್ತಾರೆ. ಅದಾದ್ಮೇಲೆ ಯಾಕೋಬ ಹೊಂಟೋಗ್ತಾರೆ ಅಲ್ಲಿಂದ. ಆ ತಕ್ಷಣನೇ ಎಸಾವ ಬರ್ತಾರೆ ಕಾಡಿಂದ ಬೇಟೆ ಮಾಡ್ಕೊಂಡಿ. ಆ ಬೇಟೆ ಮಾಂಸ ಇರುತ್ತಲ್ಲ ಅದನ್ನ ಅವ್ರಿಗೆ ಅಪ್ಪಂಗೆ ಇಷ್ಟ ಆದ ಪದಾರ್ಥದ ಮಾಡ್ಬಿಟ್ಟು ಅವ್ರ ತಂದೆ ಆದ ಇಸಾಕನ ಹತ್ರ ಬಂದ್ಬಿಟ್ಟು, ಅಪ್ಪ ನೋಡು ನನ್ಗೋಸ್ಕರ ಬೇಟೆ ಮಾಡ್ಕೊಂಡಿ ಈ ತಂದಿದ್ದೀನಿ ಆಹಾರನ, ತಿನ್ನು, ನಂಗೆ ಆಶೀರ್ವಾದ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಇಸಾಕನ್ಗೆ ಡೌಟ್ ಬರುತ್ತೆ, ಮೊದ್ಲೇ ಬಂದಿದ್ರಲ್ಲ ಇವನ್ ಯಾರು, ಅದಕ್ಕೆ ಕೇಳ್ತಾರೆ ನೀನ್ ಯಾರಪ್ಪ ಅಂತ. ಅದಕ್ಕೆ ಎಸಾವ ಅಂತಾರೆ, ನಾನ್ ನಿನ್ನ ಚೊಚ್ಚಲ ಮಗ ಎಸಾವನು ಅಂತ ಹೇಳ್ತಾರೆ. ಅದಕ್ಕೆ ಇಸಾಕನ್ ಹೇಳ್ತಾರೆ, ನಂಗೆ ಯಾರೋ ಒಬ್ಬ ಬಂದ್ಬಿಟ್ಟು ಮೊದ್ಲೇನೆ ನಂಗೆ ಊಟ ಕೊಟ್ಬಿಟ್ಟ, ಅದಕ್ಕೆ ಅವಂಗೇನೆ ನಾನು ಆಶೀರ್ವಾದ ಮಾಡಿದೀನಿ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನ ಎಸಾವ ಕೇಳಿಸ್ಕೋತಾರಲ್ಲ, ಆಮೇಲೆ ಅಂತಾರೆ, ಅಪ್ಪ ನಂಗೂ ಕೂಡ ಆಶೀರ್ವಾದ ಮಾಡಿ ಅಂತ ಅಲ್ಕೊಂಡಿ ಅವ್ರು ಬೇಡ್ಕೋತಾರೆ. ಅದಕ್ಕೆ ಇಸಾಕನ್ ಇರ್ತಾರಲ್ಲ, ನಾನು ಅವ್ಗೆ ಆಶೀರ್ವಾದ ಮಾಡಿದ್ದೀನಿ, ಅದೇ ಆಶೀರ್ವಾದ ನಿಂಗೂ ಹೆಂಗ್ ಮಾಡಕ್ಕಾಗುತ್ತೆ ಅಂತ. ಅದಕ್ಕೆ ಎಸಾವ ಅವರು ಬಿಡಲ್ಲ, ಗೋಲಾಡ್ಕೊಂಡಿ ಅಪ್ಪ ನಂಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತಾರೆ. ಅದಕ್ಕೆ ಇಸಾಕನ್ ಇರ್ತಾರಲ್ಲ ಒಂದ್ ಆಶೀರ್ವಾದ ಮಾಡ್ತಾರೆ. ಏನಂದೆ, ಸಾರವುಳ್ಳ ಭೂಮಿಯ ಮೇಲಿಂದ ಬೀಳುವ ಮಂಜಿರುತ್ತಲ್ಲ ಆ ಸ್ಥಳದಲ್ಲಿ ನೀನ್ ಮನೆ ಮಾಡ್ಕೊಂತ್ಯ, ನೀನ್ ಕತ್ತಿಯಿಂದನೇ ಜೀವನ ಮಾಡ್ತ್ಯ, ನಿನ್ ತಮ್ಮನಿಗೆ ನೀನು ಸೇವೆ ಮಾಡ್ಕೊಂಡಿರ್ತ್ಯ ಅಂತ ಈ ರೀತಿ ಆಶೀರ್ವಾದ ಮಾಡ್ತಾರೆ. ಈ ಯಾಕೋಬ ಇರ್ತಾರಲ್ಲ, ಅವರು ಎಲ್ಲ ಚೊಚ್ಚಲ್ತನ ಅಧಿಕಾರ ಮತ್ತೆ ಅವ್ರ ತಂದೆ ಆಶೀರ್ವಾದ ಕೂಡ ಮಾಡ್ಬೇಕಾಗಿತ್ತು ಅವ್ರದ್ದು, ಅದು ನಾನು ತಗೊಳ್ಬಿಟ್ಟಿದ್ದಾರೆ. ಅದಕ್ಕೆ ದ್ವೇಷ, ಈ ಕೋಪ ತೀರ್ಸ್ಕೊಬೇಕಂತ ಕೊಲ್ಬೇಕಂತ ಇರ್ತಾರೆ. ಈ ವಿಷಯ ರೆಬೆಕಾಗ್ ಗೊತ್ತಾಗ್ಬಿಡುತ್ತೆ. ರೆಬೆಕಾ ಯಾಕೋಬನ್ನ ಕರ್ಗುತಿ, ನೋಡು ನಿನ್ನ ಅಣ್ಣ ಇದ್ದಾನಲ್ಲ ಎಸಾವ, ನಿನ್ನ ಕೊಲ್ಬೇಕಂತ ಇದ್ದಾನೆ, ಅದಕ್ಕೆ ನೀನು ನನ್ನ ಅಣ್ಣನ ಮನೆ ಆದ ಲಬಾನನ್ ಜೊತೆ ಇದ್ದೆ ಅಲ್ಲ, ನೀನಲ್ಲಿ ಹೊಂಟೋಗ್ಬಿರು ಅಂತ ಹೇಳ್ತಾರೆ. ಅದೇ ಇರುವಾಗ ಅದಕ್ಕೆ ಇಸಾಕನು ಕರ್ದಿ ಯಾಕೋಬನ್ಗೆ ಹೇಳ್ತಾರೆ, ನೋಡು ನೀನು ಕಾನ್ಯನ ಹೆಣ್ಣನ್ನ ಮದ್ವೆ ಮಾಡ್ಕೊಂಬಾದ, ಆರಾಮ್ ದೇಶದಲ್ಲಿರುವ ನಿನ್ ತಾಯಿ ವಾಸ ಮಾಡ್ತಾ ಇರುವಲ್ಲ, ಅಲ್ಲಿ ಬೆತಲೆಹೇಮಿನ ಮನೆಗೆ ಹೋಗ್ಬಿಟ್ಟಿ ಅಲ್ಲಿ ನಿನ್ ಸೋದರ ಮಾವನಾದ ಲಬಾನ ಹೆಣ್ಣು ಮಕ್ಳನ್ನ ಮದ್ವೆ ಮಾಡ್ಕೊಂತ ಹೇಳ್ತಾರೆ. ಬೇಗ ಮುಗಿಸು. ಅದಾದ್ಮೇಲೆ ಯಾಕೋಬದ ಇರ್ತಾರಲ್ಲ ಅಲ್ಲಿ ಹೊಂಟೋಗ್ಬಿಟ್ಟು ಲಬಾನನ್ಗೆ ಎಲ್ಲಾ ವಿಷಯನ ತಿಳಿಸ್ತಾರೆ. ಅದಕ್ಕೆ ಲಬಾನನು ಅವ್ರಿಗೆ 2 ಹೆಣ್ಮಕ್ಳು ಇರ್ತಾರೆ. ಮೊದ್ಲೇ ಹೆಣ್ಮಕ್ಳ ಹೆಸರು ಲೇಹ. ಅವ್ರಿಗೆ ಕಣ್ಣು ಕಾಂತಿಹೀನ ಕಣ್ಣಾಗಿತ್ತು.
ಇನ್ನೊಬ್ರು ಹೆಣ್ಮಕ್ಳು ಹೆಸರು ರಾಹೇಲು. ಅವ್ರು ತುಂಬಾ ರೂಪವತಿಯಾಗಿ ಲಕ್ಷಣ ಆಗಿದ್ರು. ಅದಕ್ಕೆ ಯಾಕೋಬನು ರಾಹೇಲ್ನ ನೋಡ್ಬಿಟ್ಟು ಮೆಚ್ಕೊಂತಾರೆ. ಅದಕ್ಕೆ ಅವರು ರಾಹೇಲ್ನ ಅವ್ರಿಗೆ ಮದ್ವೆ ಮಾಡ್ಕೊಡ್ರಿ ಅಂತ ಲಾಬಾನನ್ಗೆ ಕೇಳ್ತಾರೆ. ಅದಕ್ಕೆ ಅವ್ರು ರಾಹೇಲ್ಗೋಸ್ಕರ 7 ವರ್ಷ ಕೆಲ್ಸ ಮಾಡ್ತಾರೆ. 7 ವರ್ಷ ಕೆಲ್ಸ ಆಮೇಲೆ ಅವರು ಮತ್ತೆ ಲಬಾನ್ ಹತ್ರ ಬಂದ್ಬಿಟ್ಟು, ನೋಡು ನಾನು ಹಿಂಗೋಸ್ಕರ ರಾಯಲ್ಗೋಸ್ಕರ 7 ವರ್ಷ ಕೆಲ್ಸ ಮಾಡಿದೀನಿ, ಅದಕ್ಕೆ ನನ್ಗೆ ರಾಯಲ್ನ ಮದ್ವೆ ಮಾಡ್ಕೊಡು ಅಂತ ಹೇಳ್ತಾರೆ. ಅದಕ್ಕೆ ಲಬಾನನು ಇರ್ತಾರಲ್ಲ, ಅವ್ರು ರಾಯಲ್ ಬದ್ಲು ನಾ ಮದ್ವೆ ಮಾಡ್ಕೊಂಡ್ಬಿಡ್ತಾರೆ, ಮೋಸ ಮಾಡ್ಬಿಟ್ಟು ಮದ್ವೆ ಮಾಡಿಸ್ಕೊಂಡ್ಬಿಡ್ತಾರೆ. ಇದು ಮಾರನೇ ದಿನನೇ ಯಾಕೋಬನ್ ಗೊತ್ತಾಗುತ್ತೆ. ಯಾಕೋಬ ಹೋಗ್ಬಿಟ್ಟು ಲಾವನ ಹತ್ರ ಕೇಳ್ತಾನೆ, ಯಾಕೆ ನೀನ್ ನಂಗೆ ಮೋಸ ಮಾಡ್ದೆ, ಯಾಕೆ ನೀನ್ ಅಂದೆ ಅಲ್ಲ ರಾಹೇಲ್ನ ಮದ್ವೆ ಮಾಡ್ಕೊಡ್ತೀಯ ಅಂತ, ಯಾಕೆ ಲೇಯಾನ ಮದ್ವೆ ಮಾಡ್ಕೊಟ್ಟೆ ಅಂತ ಕೇಳ್ತಾರೆ. ಅದಕ್ಕೆ ಲಬಾನನೇ ಇರ್ತಾರೆ, ನಮ್ದೊಂದು ಪದ್ಧತಿ ಐತೆ, ಅದ್ರಲ್ಲಿ ನಾವು ಮೊದ್ಲು ದೊಡ್ಡವ್ರನ್ನ ಮದ್ವೆ ಮಾಡ್ಬಿಟ್ಟು ಆಮೇಲೆ ಚಿಕ್ಕವ್ರನ್ನ ಮದ್ವೆ ಮಾಡಿಸ್ಕೊಡ್ಬೇಕಂತ. ಸರಿ, ನಾನ್ ಹಿಂಗೆ ರಾಹೇಲ್ನೂ ಕೊಡ್ತೀನಿ, ಅದಕ್ಕೆ ನೀನ್ 7 ವರ್ಷ ಕೆಲ್ಸ ಮಾಡು ಅಂತ ಅಂತಾರೆ. ಅದಕ್ಕೋಸ್ಕರನು ಯಾಕೋಬನು ಇರ್ತಾರಲ್ಲ, ರಾಹೇಲ್ಗೋಸ್ಕರ 7 ವರ್ಷ ಕೆಲ್ಸ ಮಾಡ್ತಾರೆ. ಅದಾದ್ಮೇಲೆ ಅವ್ರನ್ನೂ ಮದ್ವೆ ಮಾಡ್ಕೊಡ್ತಾರೆ. ಒಟ್ಟಿಗೆ ಅವ್ರು 20 ವರ್ಷ ಕೆಲ್ಸ ಮಾಡ್ತಾರೆ. ಅದಾದ್ಮೇಲೆ ಒಂದ್ ದಿವಸ ಇವರು ಯಾಕೋಬ ಇರ್ತಾರಲ್ಲ, ಅವ್ರಿಗೆ ಯಾಕೋಬನ್ಗೆ 12 ಜನರು 13 ಜನರು ಮಕ್ಳು ಹುಡ್ತಾರೆ. ಅದ್ರಲ್ಲಿ 12 ಜನರು ಗಂಡ್ ಮಕ್ಳು, ಮತ್ತೆ ಒಬ್ರು ಇರ್ತಾರಲ್ಲ ಅವ್ರ ಹೆಣ್ಮಕ್ಳು. ಒಂದ್ ದಿವಸ ಯಾಕೋಬನ್ ಇರ್ತಾರಲ್ಲ, ಅವ್ರ ಹೆಂಡತಿ ಮಕ್ಳನ್ನೆಲ್ಲ ಒಂಟೆ ಮೇಲೆ ಹಚ್ಬಿಟ್ಟು ಅವ್ರಿಗೆ ಯಾರಿಗೂ ಹೇಳದಂತೆ, ಲಾಬಾನನ್ಗೂ ಯಾರಿಗೂ ಹೇಳದಂತೆ ಅವ್ರ ಊರ್ ಬಿಟ್ಟು ಹೊಂಟೋಗ್ತಾರೆ. ಇದು ಆಗಿದ್ 3ನೇ ದಿನದಲ್ಲಿ ಲಾಬಾನನ್ ಗೊತ್ತಾಗುತ್ತೆ ಅವ್ರ ಊರ್ ಬಿಟ್ಟು ಹೊಂಟವ್ರೆ ಅಂತ. ಅದಕ್ಕೆ ಅವ್ರನ್ನ ಹುಡ್ಕೊಂಡಿ ಹೋಗ್ತಾರೆ. ಎಲ್ಗ್ ಹೋಗ್ತಾರೆ ಅಂದೆ, ಅವ್ರು 7 ದಿನ ಪ್ರಯಾಣ ಮಾಡ್ಬಿಟ್ಟು ಯಾಕೋಬನು ಹಿಂದಟ್ಟಿ ಅವರು ಗಿಲ್ಯಾದಲ್ಲಿ ಬೆಟ್ಟದಲ್ಲಿ ಸೀಮೆಯಲ್ಲಿ ವಾಸ ಮಾಡ್ತಾ ಇದ್ರು. ಅಲ್ಗ್ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಯಾಕೋಬನ್ ಕೇಳ್ತಾರೆ, ಯಾಕಪ್ಪ ಈ ರೀತಿ ಮಾಡ್ದೆ, ನಂಗೂ ಎಲ್ಲ ಹೋಗ್ಬೋದಾಗಿತ್ತಲ್ಲ, ನನ್ ಮಕ್ಳಿಗೆ ಮೊಮ್ಮಕ್ಳಿಗೆ ಎಲ್ಲ ಮುದ್ದಿಡ್ತಾ ಇದೆಯಲ್ಲ, ಈ ರೀತಿ ನಂಗೆ ಮೋಸ ಮಾಡ್ದೆ ಅಂತ ಹೇಳ್ತಾರೆ. ಅದಾಗಿದ್ ಮಾರನೇ ದಿನ ಅವ್ರ ಮೊಮ್ಮಕ್ಳು ಅವ್ರ ಮಕ್ಳಿಗೆಲ್ಲ ಮುದ್ದಿಟ್ಟಿ ಅವರು ಇದ್ದ ದೇಶದಲ್ಲಿ ಹೊಂಟೋಗ್ತಾರೆ. ಯಾಕೋಬನು ಅವರೆಲ್ಲ ಅವ್ರ ಹೆಂಡತಿ ಎಲ್ಲ ಹೋಗ್ತಾರೆ. ಮತ್ತೆ ಅವ್ರ 11 ಜನರು ಮಕ್ಳು. ಅವರು ಯಾಕೋಬ ಹೊಳೆಯಲ್ಲಿ ಹೊಳೆ ಒಂದು ಇರುತ್ತೆ, ಅಲ್ಲಿ ದಾಟ್ತಾ ಇರ್ತಾರೆ. ಅವ್ರ ಮಕ್ಳು ಅವ್ರ ಹೆಂಡತಿ ಅವ್ರ ಆಸ್ತಿ ಎಲ್ಲ ದಾಟಿಸ್ಬಿಟ್ಟು ಅವ್ರು ಹೋಗ್ತಾ ಇರುವಾಗ ಒಬ್ರು ಮನುಷ್ಯರು ಬಂದ್ಬಿಟ್ಟು ಅವ್ರ ಜೊತೆ ಯುದ್ಧ ಆಡ್ತಾರೆ. ಯುದ್ಧ ಆಡುವಾಗ ಅವ್ನ್ಗೆ ಗೊತ್ತಾಯ್ತು ಅವ್ರಂತೂ ಗೆಲ್ಲಲ್ಲ ಅಂತ ಯಾಕೋಬ ಮುಂದೆ. ಅದಕ್ಕೆ ಅವರು ನನ್ನ ಬಿಡು, ಬೆಳ್ಗೆ ಹಾಕ್ತಾರೆ, ನನ್ನ ಬಿಟ್ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಯಾಕೋಬ ಇರ್ತಾರೆ, ಅವ್ರಂತಾರೆ, ಇಲ್ಲ ನಾನ್ ಬಿಡಲ್ಲ, ಮೊದ್ಲು ನೀ ನಂಗೆ ಆಶೀರ್ವಾದ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಆ ಪುರುಷ ಇರ್ತಾರಲ್ಲ, ಯಾಕೋಬನ್ಗೆ ಆಶೀರ್ವಾದ ಮಾಡ್ತಾರೆ. ಏನಂದೆ, ಇನ್ನು ನೀನು ಎಲ್ಲ ಸಂಗಡ ಮನುಷ್ಯ ಸಂಗಡ ಎಲ್ಲಾ ಜೊತೆ ಗೆದ್ದಿದೆ ಅಲ್ಲ, ಅದಕ್ಕೆ ಇನ್ಮುಂದೆ ನಿನ್ನ ಹೆಸರು ಯಾಕೋಬ ಅಲ್ಲ, ಇಸ್ರಾಯೇಲ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಯಾಕೋಬ ಇರ್ತಾರಲ್ಲ, ಅವ್ರ ಅಣ್ಣ ಇದ್ದ ಸ್ಥಳಕ್ಕೆ ಹೋಗ್ತಾರೆ. ಅವ್ರ ಅಣ್ಣ ಇರ್ತಾರಲ್ಲ, ಯಾಕೋಬನ್ ನೋಡ್ಬೂತಿ ಅವ್ರಿಬ್ರು ತಪ್ಕೊಂತಾರೆ. ಅದಾದ್ಮೇಲೆ ಎಸಾವ ಇರ್ತಾರಲ್ಲ, ಆ ದಿವ್ಸ ಅವರು ಸೇರಿಯರ್ ಸೀಮೆಗೆ ಹೊರಟೋಗ್ತಾರೆ. ಮತ್ತೆ ಯಾಕೋಬ ಅವ್ರ ಪ್ರಯಾಣ ಮಾಡ್ಬಿಟ್ಟು ಸುಕೋತಿಗೆ ಬರ್ತಾರೆ. ಅದಾದ್ಮೇಲೆ ಯಾಕೋಬ ಪದಾಮ್ ಅರಮನೆಯಿಂದ ಅವರು ಬರ್ತಾರೆ. ದೇವ್ರು ಆಗ ಅವ್ರಿಗೆ ದರ್ಶನ ಕೊಡ್ತಾರೆ. ಆಮೇಲೆ ಆಶೀರ್ವಾದ ಮಾಡ್ತಾರೆ. ಏನಂದೆ, ಇನ್ಮುಂದೆ ನೀನು ಎಲ್ಲಾ ಮಕ್ಳು, ನಿನ್ ಸಂತತಿ ಎಲ್ಲಾರನ್ನು ಹೆಚ್ಚು ಪಡಿಸ್ತೀನಿ, ನಿಂಗೆ ಆಶೀರ್ವಾದ ಮಾಡ್ತೀನಿ, ನಿನ್ ಸಂತತಿ ಹೆಚ್ಚು ಆಗುತ್ತೆ. ಅಬ್ರಾಮ್ಗೆ ಇಸಾಕನ್ಗೆ ಮಾಡಿದ ಆಶೀರ್ವಾದ ನಿಂಗೂ ಮಾಡ್ತೀನಿ, ಮತ್ತೆ ಅವ್ರಿಬ್ರು ಕೊಟ್ಟಿದ್ದ ದೇಶ ಕೂಡ ನಿಂಗ್ ಕೊಡ್ತೀನಿ ಅಂತ ಈ ರೀತಿ ಹೇಳ್ತಾರೆ. ಆಮೇಲೆ ಇನ್ಮುಂದೆ ಅವ್ರ ಪುರುಷ ಇರ್ತಾರಲ್ಲ, ಇನ್ಮುಂದೆ ನಿನ್ನ ಹೆಸರು ಯಾಕೋಬ ಅಲ್ಲ ಇಸ್ರಾಯೇಲ್ ಅಂತ, ಈ ರೀತಿ ದೇವ್ರು ಕೂಡ ಯಾಕೋಬನ್ಗೆ ಹೇಳಿರ್ತಾರೆ. ಅದಾದ್ಮೇಲೆ ಯಾಕೋಬ ಅವ್ರ ಸಂಗಡ ದೇವ್ರು ಮಾತಾಡಿದ್ದ ಸ್ಥಳಕ್ಕೆ ಬೆತಲೇನ್ ಅಂತ ಹೆಸರಿರ್ತಾರೆ. ದೇವ್ರು ಈ ವಾಕ್ಯವನ್ನು ಆಶೀರ್ವದಿಸ್ಲಿ. ದೇವ್ರಿಗೆ ಸ್ತೋತ್ರ, ದೇವ್ರಿಗೆ ಮಹಿಮೆ. ಆಮೇಲೆ ಥ್ಯಾಂಕ್ ಯು ಓಕೆ, ಇಷ್ಟವರೆಗೂ ನಾವು ಸಾಕು. ನೆಕ್ಸ್ಟ್ ವೀಕ್ ಅಲ್ಲ, ನಾಳೆ 7 ಗಂಟೆಗೆ ಸ್ಟಾರ್ಟ್ ಆಗಿರುತ್ತೆ. ಸೊ ಮಿಕ್ಕಿರೋ ಮಕ್ಕಳೆಲ್ಲ ದಯವಿಟ್ಟು ನಾಳೆ ಸ್ವಲ್ಪ
ತುಂಬಾ ಶಾರ್ಟ್ ಆಗಿ ಹೇಳ್ಬೇಕಂತ ಕೇಳ್ಕೊಂತೀನಿ. ಯಾಕಂದ್ರೆ ನಾಳೆ ಒಂದು 7:15 ಮುಗ್ದ್ರೇನೆ 7:45 ಮುಗ್ದಿರ್ತಾನೆ. ನೆಕ್ಸ್ಟ್ ನಾಳೆ ದೊಡ್ಡವರಿಗೆ ಮೀಟಿಂಗ್ ಇರುತ್ತೆ. ಸೊ ಅದಕ್ಕೆ ನಾವು ಒದಗಿಸಕ್ಕೆ ಟೈಮ್ ಸರಿ ಹೋಗುತ್ತೆ. ಸೊ ಮಿಕ್ಕಿರೋ ಮಕ್ಕಳೆಲ್ಲ ಯಾರೆಲ್ಲ ಇವತ್ತು ಹೇಳಿಲ್ವೋ, ಸೊ ನಾಳೆ ದಯವಿಟ್ಟು ಅವರು 7 ಗಂಟೆಗೆಲ್ಲ ಕೂತಿ ಸ್ವಲ್ಪ ಬೇಗ ಹೇಳ್ಬೇಕಂತ ಕೇಳ್ಕೊಂತೀನಿ. ದೇವರು ಇಷ್ಟವರೆಗೂ ಹೇಳಿದಂತ ಒಬ್ಬೊಬ್ಬರನ್ನು ಕೂಡ ದೇವರು ಆಶೀರ್ವದಿಸಲಿ. ವಿಶೇಷವಾಗಿ ನಾವು ಎಲ್ರಿಗೂ ಗೊತ್ತಿರೋ ರೀತಿಯಲ್ಲಿ ಯಾಕೋಬನ ಒಂದು ಚರಿತ್ರೆ, ಆ ಆತನ ಹೆಸರು ಯಾಕೋಬು. ದೇವರು ಒಂದು ಹೆಸರು ಇಡ್ತಾರೆ, ಇಸ್ರೇಲ್ ಅಂತ ಒಂದು ಹೆಸರು ಇಡ್ತಾರೆ. ಸೊ ಇದುವರೆಗೂ ಇಸ್ರೇಲ್ ಎಂಬ ಒಂದು ಹೆಸರು, ಇಸ್ರೇಲ್ ಒಂದು ದೇಶ, ಆ ದೇಶದ ಹೆಸರು ಆಗಿ ಇಷ್ಟುವರೆಗೂ ಸುಮಾರು 4-5-6 ವರ್ಷ ಹತ್ತತ್ರ ಆಗ್ತಾ ಇದೆ. ಸೊ ಆ ಒಂದು ಇಸ್ರೇಲ್ ಹೆಸರು ಇದುವರೆಗೂ ಇದೆ. ಸೊ ಇಸ್ರೇಲ್ ಮಕ್ಕಳು, ಯಾಕೋಬನ ಮಕ್ಕಳು 12 ಜನ. 12 ಜನನ ಆತ ಗೋತ್ರವಾಗಿ 12 ಗೋತ್ರವಾಗಿ ಏನ್ ಮಾಡ್ತಾರೆ, ದೇವರು ಒದಗಿಸ್ತಾರೆ. ಇದುವರೆಗೂ ಇಸ್ರೇಲ್ ಅಲ್ಲಿ ನೋಡಿದ್ರೆ 12 ಗೋತ್ರ ಜನನೇ ಇದ್ದಾರೆ. ಸೊ ದೇವರು ಯಾಕೋಬನ ಒಂದು ಚರಿತ್ರೆಯಲ್ಲಿ ದೇವರು ಎಷ್ಟೋ ಆಶೀರ್ವಾದಗಳನ್ನ ಇಟ್ಟಿದ್ದಾರೆ. ಹೋದ ವಾರದಲ್ಲಿ ನಾವು ಈಸಾಕನ ಬಗ್ಗೆ ನಾವು ಓದಿದ್ವಿ. ಈಸಾಕು ಯಾವ ರೀತಿಯಲ್ಲಿ ಆತನ ತಂದೆ ಅಬ್ರಹಾಮನ ಒಂದು ಮಾತನ್ನು ತಗ್ಗಿಸಿ ಹೆಂಗ್ ಬಂದ್ನೋ, ಅದೇ ರೀತಿಯಲ್ಲಿ ಯಾಕೋಬ ತನ್ನ ತಾಯಿನ ಒಂದು ಮಾತನ್ನು ಕೇಳಿ, ಅವನು ಇಷ್ಟವರೆಗೂ ತಾಯಿನ ಮಾತ ಕೇಳಿ ಆಶೀರ್ವಾದನ ಪಡ್ಕೊಂಡಿದ್ದಾರೆ. ಸೊ ಮಕ್ಕಳೆಲ್ಲರೂ ಏನ್ ಮಾಡ್ತೀರಾ ಅಂದ್ರೆ, ತಂದೆ ತಾಯಿ ಮಾತುಗಳನ್ನ ತಗ್ಗಿಸಿ, ನೀವೇ ಮಕ್ಕಳೇ ಓದಿರೋದು ಇಷ್ಟು ಹೋದ ವಾರನೋ ಮತ್ತೆ ಇವತ್ತು. ಸೊ ಇಬ್ರು ಚರಿತ್ರೆಯಲ್ಲಿ ಸ್ವಲ್ಪ ಹೇಳಿರುವಂತ ಮಾತುಗಳು, ತಾಯಿ ತಂದೆನ ಮಾತನ್ನ ತಗ್ಗಿಸಿ ಆತನು ನಡೆದಿದ್ದಕ್ಕೆ ಇಷ್ಟವರೆಗೂ ದೇವರು ಎಷ್ಟೋ ಆಶೀರ್ವಾದಗಳನ್ನ ಕೊಟ್ಟಿದ್ದಾರೆ. ಸೊ ಮಕ್ಕಳು ಎಲ್ಲರೂ ತಾಯಿ ತಂದೆ ಮಾತುಗಳನ್ನ ಕೇಳಿ ನಡೆಯುವಂತೆ ನೀವು ನಡಿಬೇಕು. ಸೊ ಅದರಿಂದ ದೇವರು ಈ ಮಾತುಗಳನ್ನ ಆಶೀರ್ವದಿಸಲಿ. ಕೊನೆಯದಾಗಿ ಈ ಪ್ರಾರ್ಥನೆ ಮುಗಿಸಿ ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. ಸೊ ಕೊನೆಯ ಪ್ರಾರ್ಥನೆ, ಬಸವರಾಜ್ ಬ್ರದರ್ ಇದ್ದೀರಾ? ಓಕೆ, ಇಲ್ಲ. ಮೋಹನ್ ರಾಜ್ ಬ್ರದರ್, ಮೋಹನ್ ರಾಜ್ ಬ್ರದರ್, ಮೋಹನ್ ರಾಜ್ ಬ್ರದರ್, ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ಓಕೆ, ಮಂಜಮ್ಮ ಸಿಸ್ಟರ್, ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಮಂಜಮ್ಮ ಸಿಸ್ಟರ್, ಕೇಳ್ತೈತೆ ಬ್ರದರ್. ಅಮ್ಮ ಕೊನೆ ಪ್ರಾರ್ಥನೆ ಒಂದು ಮಾಡಿಮ್ಮ. ಮಾಡ್ತೀನಿ ಬ್ರದರ್. ಓಕೆ. ಪ್ರಯತ್ನ ಮಾಡಿಕೊಳ್ಳೋಣ. ಪರಲೋಕವನ್ನು ಭೂಲೋಕವನ್ನು ಸಮಸ್ತವನ್ನು ಉಂಟು ಮಾಡಿ ಸಾಕಿ ಸಲ್ಲುವಂತ ನನ್ನ ಪ್ರೀತಿಯುಳ್ಳ ಪರಲೋಕ ತಂದೆ, ಅಪ್ಪ ತಂದೆಯಾದ ದೇವರೇ, ಮಕ್ಕಳನ್ನ ಒಟ್ಟುಗೂಡಿಸಿ ನಿನ್ನ ಸನ್ನಿಧಾನಕ್ಕೆ ಬಂದು ತಂದೆಯಾದ ದೇವರೇ ಯಾಕೋಬನ ಚರಿತ್ರೆಯನ್ನ ಅಪ್ಪ ಎಲ್ಲಾ ಮಕ್ಕಳನ್ನು ತಂದೆಯಾದ ದೇವರೇ ಹಂಚಿ ಎಲ್ಲಾ ತಿಳ್ಕೊಂಡು ತಂದೆಯಾದ ದೇವರೇ ಮಾತಾಡದಂತ ಮಕ್ಕಳನ್ನ ಹೆಚ್ಚಾಗಿ ಹೇಳುವಾಗ ಆಶೀರ್ವದಿಸಿ ಬಲಪಡಿಸ್ರಿ. ತಂದೆ ನಡೆಸ್ಕೊಟ್ಟಂತ ಮಗನು ನೀನು ಆಶೀರ್ವದಿಸು ತಂದೆಯಾದ ದೇವರೇ. ಎಲ್ಲಾ ಮಕ್ಕಳಿಗೂ ಇನ್ನು ಹೆಚ್ಚಿನ ರೀತಿಲಿ ತಂದೆಯಾದ ದೇವರೇ ಅವರು ಕತೆ ರೂಪವಾಗಿ ಹೇಳುವಂತೆ ಸಹಾಯ ಮಾಡಪ್ಪ ತಂದೆಯಾದ ದೇವರೇ. ಹಾಗೆ ನಿಂಗೆ ಸ್ತೋತ್ರ ಮಾಡ್ತೀನಿ. ಸ್ತುತಿಗಾನ ಮಾನ ಮಹಿಮೆ ನಿಂಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀನಪ್ಪ ತಂದೆಯಾದ ದೇವರೇ, ಆಮೇನ್. ನಮಸ್ತೆ ಬ್ರದರ್. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಎಲ್ರಿಗೂ. ಚಪ್ಪಾಳೆ ಹೊಡೆನ ಹೇಳಿದವ್ರಿಗೆ ಅಂತ ನೋಡಿದ್ರೆ ಸುಮಾರು ಜನ ಇಲ್ಲ. ಸೊ ಎಲ್ಲಾ ಮಕ್ಕಳು ಚೆನ್ನಾಗಿ ಹೇಳಿದ್ರು. ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನು ಯಾರೆಲ್ಲ ಬಂದಿಲ್ವೋ ಅವರೆಲ್ಲ ನೆಕ್ಸ್ಟ್ ವೀಕ್, ನಾಳೆ ಹೇಳ್ಬೇಕಾಗಿ ಕೇಳ್ಕೊಂತೀನಿ. ಓಕೆ, ಎಲ್ರಿಗೂ ಗುಡ್ ನೈಟ್. ಗುಡ್ ನೈಟ್ ಎಲ್ರಿಗೂ, ಗುಡ್ ನೈಟ್. ಗುಡ್ ನೈಟ್, ಗುಡ್ ನೈಟ್ ಎಲ್ರಿಗೂ, ಗುಡ್ ನೈಟ್. ಗುಡ್ ನೈಟ್ ಎಲ್ರಿಗೂ. ಮಕ್ಳೆಲ್ಲ ಚೆನ್ನಾಗಿ ಮಾತಾಡಿದ್ರು. ಗುಡ್ ನೈಟ್.